500112356ಕ್ಕೆ ಕರೆ ಮಾಡಿ. ಸ್ಮೋಕಿಂಗ್ ಕಾಸಸ್ ಕ್ಯಾನ್ಸರ್, ಸ್ಮೋಕಿಂಗ್ ಕಿಲ್ಸ್. ಧೂಮ್ರಪಾನ ಕ್ಯಾನ್ಸರ್ಗೆ ಕಾರಕ, ಧೂಮ್ರಪಾನ ಸಾವಿಗೆ ಕಾರಣ. ಕನ್ಸಂಪ್ಷನ್ ಆಫ್ ಆಲ್ಕೋಹಾಲ್ ಇಸ್ ಇಂಜೂರಿಯಸ್ ಟು ಹೆಲ್ತ್. ಮದ್ಯ ಸೇವನೆ ಆರೋಗ್ಯಕ್ಕೆ ಹಾನಿಕರ. ಬಿ ಸೇಫ್, ಡೋಂಟ್ ಡ್ರಿಂಕ್ ಅಂಡ್ ಡ್ರೈವ್. ಎಚ್ಚರಿಕೆಯಿಂದ ಇರಿ, ಕುಡಿದು ವಾಹನ ಚಾಲನೆ ಮಾಡಬೇಡಿ. ಡ್ರಗ್ ಕನ್ಸಂಪ್ಷನ್ ಇಸ್ ಇಂಜೂರಿಯಸ್ ಟು ಹೆಲ್ತ್. ಮಾದಕ ವಸ್ತು ಸೇವನೆ ಆರೋಗ್ಯಕ್ಕೆ ಹಾನಿಕರ. ಹಾಡ್ ಸೌಂಡ್ ಕೇಳ್ತಾ ಇದೆಯಲ್ಲ. ಏ ಮಿತ್ರ, ಏನೋ ಇದು? ಏನಿಲ್ಲಮ್ಮ, ಇನ್ಸ್ಟಾಗ್ರಾಮ್ನಲ್ಲಿ ಹೊಸ ರೀಲ್ ಅಪ್ಲೋಡ್ ಮಾಡೋದಕ್ಕೆ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಿದ್ದೀನಿ ಅಷ್ಟೇ. ಅಲ್ವೋ, ಇವತ್ತು ಹೊಸ ಕೆಲ್ಸಕ್ಕೆ ಜಾಯಿನ್ ಆಗ್ತೀನಿ ಅಂತ ಹೇಳಿದ್ದೆ ತಾನೆ?
ತಗೋ ಕಾಫಿ ಕುಡಿ. ಕಾಫಿ ಕುಡ್ದು ಆಗೋ ಕೆಲ್ಸ ನೋಡು. ಇನ್ಸ್ಟಾಗ್ರಾಮ್ನಲ್ಲಿ ವಿಡಿಯೋ ಆಗ್ತಾನಂತೆ, ವಿಡಿಯೋ. ದರಿದ್ರ ಸಾವು. ದೇವ್ರೇ, ನಿನ್ ದರ್ಶನ ಮಾಡಿದ್ರೆ ಕೋಟಿ ಪುಣ್ಯ ಸಿಗುತ್ತಪ್ಪ. ಎಲ್ಲರೂ ಚೆನ್ನಾಗಿರ್ಬೇಕು. ಮೊದಲು ಹೋಗಿ ಪ್ರಸಾದ ತಿನ್ಬಿಡ. ಕರ್ಕೊಂಡವನೆ ಲೇ, ದೇವಸ್ಥಾನಕ್ಕೆ ದೇವ್ರು ನೋಡಕ್ ಬಂದ ಇಲ್ಲ ಡೌಡಿಯಕ್ಕೆ ಬಂದ? ಬೇಗ ಬರೋ, ಪ್ರಸಾದ ಮುಗ್ದೋಗ್ಬಿಡುತ್ತೆ. ಏಯ್ ಟಾಯ್ ಟಾಯ್ ಟಾಯ್. ಏನು ಬರ್ಬೇಕಾದ್ರೆ ಕಕ್ಕ ತೊಳ್ದ? ಸರಿಯಾಗಿ ನೋಡ. ಟ್ಯಾಂಟಾಡಾನ್. ಚಪ್ಲಿ ಅದಕ್ಕೇನೀಗ? ನಾರ್ಮಲ್ ಚಪ್ಲಿ ಅಲ್ಲ ಕಣ, ಹೊಸ ಚಪ್ಲಿ. ಹೊಸ ಚಪ್ಲಿನೇ, ಅದಕ್ಕೇನೀಗ? ಇವಾಗೆಲ್ಲ ದೇವಸ್ಥಾನಕ್ಕೆ ಪ್ರೇಮಿಗಳು ಬರೋದಕ್ಕಿಂತ ಕಳ್ಳನ ಮಕ್ಕಳೇ ಬರೋದು ಜಾಸ್ತಿ ಕಣ. ಅದ್ಯಾಕೆ ನನ್ನ ಹತ್ರ ಹೇಳ್ತಾ ಇದ್ಯಾ? 10 ನಿಮಿಷ, 10 ನಿಮಿಷ ಹತ್ರದಲ್ಲಿ ನೋಡ್ತಾ ಇರು. ಹತ್ರದಿಂದ ನೋಡಿದ್ರೆ ಗೊತ್ತಾಗುತ್ತೆ. 10 ನಿಮಿಷ ಕಣ, ನೋಡ್ಕೊಳ್ತಾ ಇರು. ಇದ್ಯಾವ್ದು ಕಿತ್ತೋ ಚಪ್ಲಿ? ತಮ್ಮ ಟೋಕನ್ ಕೊಡು ತಮ್ಮ. ಏನೋ ನಾನು ನೋಡಿದ್ರೆ ಚಪ್ಲಿ ಕೈ ಅಂತಾರ ಇದೀನಾ? ಮತ್ತೆ ಇದು ಚಪ್ಲಿನಾ? ಕಿತ್ತು ಕೆರ ಹಿಡ್ದೈತಲ್ಲ ಲೇ, ಇದು ನೋಡ್ಕೊಂತಿದ್ಯಲ್ಲ, ನಿನ್ ಏನ್ ತಲೆ ಹೊಡಿಬೇಕು? ಏಯ್, ನನ್ ಬಗ್ಗೆ ಏನಾದ್ರೂ ಮಾತಾಡು, ಆದ್ರೆ ನನ್ ಚಪ್ಲಿ ಬಗ್ಗೆ ಮಾತ್ರ ಮಾತಾಡ್ಬೇಡ. ನಾನು ಇದು 30 ವರ್ಷದಿಂದ ಆಗ್ತಾ ಇದ್ದೀನಿ. ಇದು ನನ್ ಲಕ್ಕಿ ಚಪ್ಲಿ. 30 ವರ್ಷದಿಂದ? ಇದಕ್ಕೊಂದು ಇತಿಹಾಸನೇ ಇದೆ ಗೊತ್ತಾ? ನಾನು 30 ವರ್ಷದಿಂದ ಹಾಕೊಂಡಿದ್ದೀನಿ. ನಮ್ಮ ಅಪ್ಪ 20 ವರ್ಷದಿಂದ ಹಾಕೊಂಡಿದ್ದಾನೆ. ನಮ್ ತಾತ 18 ವರ್ಷದಿಂದ ಹಾಕೊಂಡಿದ್ರು. ಒಟ್ಟು 68 ವರ್ಷದ ಇತಿಹಾಸ ಇದೆ ಈ ಚಪ್ಲಿಗೆ. ಈ 68 ವರ್ಷದಲ್ಲಿ ಈ ಚಪ್ಲಿ ಬಿಟ್ರೆ ಬೇರೆ ಯಾವ ಇಲ್ಲ 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 ಇಲ್ಲ. ಕರ್ಮ. ಮೊದ್ಲು ಈ ಕಸ ತಗೊಂಡು ಓಡೋಗ್ಬಿಡು, ಇಲ್ಲ ಆ ದೇವಸ್ಥಾನದಲ್ಲಿ ಹೊಡಿಯೋ ಗಂಟೆ ಇಲ್ಲ ಹೊಡಿ. ನನ್ನ ಮುನ್ಸಿಪಾಲಿಟಿ ಅನ್ಕೊಂಬಿಟ್ಟವನೆ. ಸುಬ್ರಹ್ಮಣ್ಯದವ್ರೆ, ಇವತ್ತಾಗ ಲಕ್ಕಿ ಡ್ರಾ ಅಲ್ಲಿ ಮೊದಲನೇ ಬಹುಮಾನ ನನ್ಗೆ ಬರ್ಲಿ, ಅದನ್ನ ನನ್ನ ಮೊದಲನೇ ಮಗಳಿಗೆ ಗಿಫ್ಟ್ ಆಗಿ ಕೊಟ್ಬಿಡ್ತೀನಿ. ಈ ಮುನ್ರಾಜು ಬೇಡಿಕೆಯನ್ನ ಈಡೇರ್ಸಯ್ಯ. ಯಾರ ಹೆಸರಿಗೆ ಅರ್ಚನೆ? ಇವಾಗ ಬೇಡ್ಕೊಂಡು ಹೋದ್ರಲ್ಲ ಮುನಿರಾಜು ಅಂತ, ಅವ್ರಿಗೆ ಫಸ್ಟ್ ಪ್ರೈಸ್ ಬರ್ಲಿ ಅಂತ ಅರ್ಚನೆ ಮಾಡ್ಕೊಡಿ ಸ್ವಾಮಿ. ಸರಿ. ಪ್ರಸಾದ ತಗೊಳ್ಳಿ. ದೇವ್ರೆ ದೇವ್ರೆ, ಹೇಳಪ್ಪ. ಆದಿ ಎಲ್ಲಿದ್ಯಾ? ನಮ್ ಗೆಸ್ಟ್ ಹೌಸ್ ಅಲ್ಲಿ ಅಪ್ಪ. PTR ಅಗ್ರಿಮೆಂಟ್ ಕಾಪಿನ ಸ್ವಲ್ಪ ರೆಡಿ ಮಾಡಿರು. ಆಫರ್ ಒಳಗೆ ಬರ್ತೀನಿ. ಓಕೆ ಅಪ್ಪ. ಪ್ಲೀಸ್ ಟೈಮ್ ಚೆನ್ನಾಗಿದೆ, ಬಿಟ್ಬಿಡು ನನ್ನ ಪ್ಲೀಸ್. ಅವ್ಳು ಎಲ್ಲಿಂದ ಕರ್ಕೊಂಡ್ಬಂದು ಅಲ್ಲೇ ಹೋಗ್ಬಿಟ್ಬಿಡು. ನಾನೇ ಟೆನ್ಷನ್ ಅಲ್ಲಿ ಇದ್ದೀನಿ. ಅಪ್ಪ ನಮ್ ಗೆಸ್ಟ್ ಹೌಸ್ಗೆ ಬರ್ತಾ ಇದ್ದಾರೆ. ಬೇಗ ಅವಳನ್ನ ಬಿಟ್ಬಾ, ಹೋಗು. ದೇವ್ರು ನಮ್ ಜೊತೆ ಅವನೇ, ನಾವೇನೇ ಮಾಡಿದ್ರು ಪಾಕ ಸಕ್ಸಸ್ಸೇ. ಸರಿಯಾಗಿ ಹೇಳ್ದೆ ಕಣ. ನಡೆ ಮುಂದೆ ನುಗ್ಗಿ ನಡೆ ಮುಂದೆ. ಅಮ್ಮ ಹೇಳಮ್ಮ. ಎಲ್ಲೋ ಇದ್ಯಾ? ಅಮ್ಮ, ಈಗ ತಾನೇ ದೇವಸ್ಥಾನಕ್ಕೆ ಹೋಗಿ ಬರ್ತಾ ಇದೀವಿ. ಮಿತ್ರ, ಹಾ ಹೇಳು. ನಾವೊಂದ್ ಚೀಟಿ ಹಾಕಿದ್ವಲ್ಲ, ಹಾ ಅದ್ರಲ್ಲಿ ನಿಂಗ್ ಪ್ರೈಸ್ ಬಂದಿದೆ ಕಣೋ. ಅದು ಬೈಕ್ ಅಂತೆ. ಬೈಕಾ? ಹೌದು ಕಣೋ, ಹೋಗಿಸ್ಕೊಂಡ್ ಬಂದ್ಬಿಟ್ಯಾ? ಲಕ್ಕಿ ಬೈಕ್ ಬಂದಿದ್ಯಂತೆ ನನಗೆ. ಅಣ್ಣ, ಆಟೋನ ಫ್ಲೈಟ್ ತರ ಓಡಿಸಿದ್ರಿ, ಹಿಂಗೆ ಓಡಿಸ್ತಾ ಇರಿ. ಒಂದ್ ಫ್ಲೈಟ್ ತಗೊಂಡ್ಬಿಡಣ, ನಾವು ಬೈಕ್ ತಂದ್ಬಿಡ್ತೀವಿ. ಏಯ್ ಬೇಗ ಬಾರ. ಸಿಗರ ಅಣ್ಣ? ಓಕೆಪ್ಪ. ಬಾರ.
ನಿಮಗೆ ಫ್ಯಾನ್ ಹೌದಣ್ಣ. ಪರವಾಗಿಲ್ಲಲ್ಲ, ತುಂಬಾ ಜನಕ್ಕೆ ಪ್ರೈಸ್ ಬಂದಿದೆ. ಆ ಜಿಲೇಬಿ ಅಂತ ಕೇಳೋಣ. ವೆಲ್ಕಮ್ ಸರ್. ನಮಗೊಂದು ಪರ್ಸ್ ಸಿಕ್ತು ಅಂತ ಕೇಳಿದೆ. ಅಯ್ಯೋ ಅಲ್ಲ, ನಮಗೊಂದು ಪ್ರೈಸ್ ಸಿಕ್ತು ಅಂತ ಕೇಳ್ಪಟ್ಟೆ. ನೇಮ್ ಪ್ಲೀಸ್. ನನ್ನ ಹೆಸರು ಮಿತ್ರ ಅಂತ. ಇದು ನನ್ನ ಕಾರ್ಡು. ಚೆಕ್ ಮಾಡು. ನೋಡಕ್ ಆರೆಂಜ್ ತರ ಇದ್ದಾಳೆ. ಏನ್ ಮಾಡ್ತಿದ್ಯಾ? ಲೈ, ನಿನಗೇನೋ ಗಾಡಿ ಸಿಕ್ಬಿಡ್ತು, ಯಾವಾಗ ಬೇಕಾದ್ರೂ ಹತ್ಕೊಂಡು ಹೋಗ್ಬೋದು. ಆದ್ರೆ ನನಗೆ ಯಾವ ಗಾಡಿಲಿ ಹೆಂಗ್ ಹತ್ಬೇಕು ಅನ್ನೋದೇ ಗೊತ್ತಿಲ್ವೋ. ನೋಡಕ್ಕಾದ್ರೂ ಬಿಡು. ನೀನ್ ನೋಡ್ತಾ ಇರೋದು ಹೆಂಗಿದೆ ಗೊತ್ತಾ? ರಾಗಿ ಮುದ್ದೆನ ಹಾಲ್ ಜೊತೆ ತಿಂದ್ರೆ ಹೆಂಗಿರುತ್ತೋ ಹಂಗಿದೆ. ಒಳಗಡೆ ಹೋಗಿ. ಹಂಗ್ ಮಿಕ್ಸ್ ಮಾಡಿದ್ರು ತಪ್ಪಿಲ್ಲ. ಮುಖ ನೋಡಿ ಪ್ರೈಸ್ ಕೊಡದೇ ಇದ್ರೆ ಏನೋ ಮಾಡೋದು? ಬಾರೋ. ಹಲೋ, ಎಕ್ಸ್ಕ್ಯೂಸ್ ಮೀ, ಅಡ್ರೆಸ್, ಫೋನ್ ನಂಬರ್ ಪ್ಲೀಸ್. ಬಂದು ಏನ್ ಮಾಡ್ತೀವಿ? ಸ್ವಲ್ಪ ಸಪೋರ್ಟ್ ಮಾಡು. ಇವನೇ. ಬನ್ನಿ ಮಿತ್ರ ಅವರೇ. ನಮಸ್ಕಾರ ಸರ್. ಶುಭಾಶಯಗಳು ನಿಮ್ಗೆ. ಥ್ಯಾಂಕ್ಸ್. ಓ, ಸರ್ ನಿಮ್ಗೆ ಸ್ಕೂಟಿ ಬಂದಿದೆ ಸರ್. ಶುಭಾಶಯಗಳು ಮಗ. ಹಾ, ನಮಗ್ ತಾನೇ ಪಲ್ಸರ್ ಬಂದಿದ್ದು. ಇವ್ರು ಯಾಕೆ ನೋಡ್ತಿದ್ದಾರೆ? ಹಲೋ ಹಲೋ, ಏನ್ರಿ ಗಣೇಶನ್ ಸುತ್ತೋತರ ನನ್ ಗಾಡಿ ಸುತ್ತಾ ಇದ್ದೀರಾ? ಹಲೋ ಹಲೋ, ಏನಾಯ್ತು? ಪ್ರೈಸ್ ಉಲ್ಟಾ ಆಗಿದೆ. ನಾವು ಎಕ್ಸ್ಚೇಂಜ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಏನು? ಅದು ನಾನೊಂದು ಕೇಳಲ್ಲ, ನಾವಿಬ್ರು ಗಾಡಿ ಎಕ್ಸ್ಚೇಂಜ್ ಮಾಡ್ಕೊಂಡ್ರೆ ಹೇಗಿರುತ್ತೆ? ನೀವ್ ಈ ಗಾಡಿ ಓಡ್ಸಕ್ಕಾಗಲ್ಲ, ನಾನ್ ಈ ಗಾಡಿ ಓಡಿಸಿದ್ರೆ ಹುಡುಗಿರೊಪ್ಪಲ್ಲ. ಎರಡು ಗಾಡಿಗೂ ರೇಟ್ ಅಷ್ಟೊಂದು ಡಿಫ್ರೆನ್ಸ್ ಏನಿಲ್ಲ. ನೀವು ಒಳ್ಳೆ ಮನ್ಸ್ ಮಾಡಿ ಒಪ್ಕೊಂಡ್ರೆ ನಮ್ಮಂತ ಬ್ರೋಕರ್ಗಳು ಇಲ್ದಲೆ ಯಾವ ಕೆಲಸನೂ ಆಗಲ್ಲ. ಅಲ್ಲಲೇ, ಲಾಸ್ಟ್ ಪ್ರೈಸ್ ಬಿನ್ಗೆ ತಗೊಂಡಿರೋರು ಮನೆಗೆ ಹೋಗಿ 6 ತಿಂಗಳಾಯ್ತು. ಫಸ್ಟ್ ಪ್ರೈಸ್ ತಗೊಂಡಿರೋ ನೀವಿಬ್ರು ಇನ್ನೂ ಮಾತಾಡ್ತಾನೇ ಇದ್ದೀರಾ. ಮೇಡಮ್, ಈ ಗಾಡಿ ಮಿಕ್ಕಿದ ಬ್ಯಾಲೆನ್ಸ್ ಎಷ್ಟು ಅಂತ ಹೇಳ್ಬಿಡಿ, ಇವನ್ ಕೆಲ ಫೋನ್ ಪೇ ಮಾಡಿಸ್ಬಿಡ್ತೀನಿ. ಏನಪ್ಪ? ಆಫ್ ಕೋರ್ಸ್. ಯಾ, ನೀವು ಓಕೆ ಅಂದ್ರೆ ಎಕ್ಸ್ಟ್ರಾ ಫಿಟ್ಟಿಂಗ್ ಕೂಡ ಹಾಕ್ಸ್ಕೊಡ್ತೀವಿ. ಹ್ಮ್. ಥ್ಯಾಂಕ್ಸ್. ಬಾಯ್ ಬಾಯ್. ಇವ್ರೆ, ಈಗ ಗಾಡಿ ಎಕ್ಸ್ಚೇಂಜ್ ಮಾಡ್ಕೊಂಡ್ರೆ ನೀವು ಚಾನ್ಸ್ ಕೊಟ್ರೆ ಹಾರ ಎಕ್ಸ್ಚೇಂಜ್ ಮಾಡಿ. ಹಾ? ಏನಂದ್ರಿ? ಗಾಡಿ ಪೂಜೆ ಮಾಡಿಸಿ ಹಾರ ಹಾಕ್ತೀವಲ್ಲ, ಅದ್ರ ಬಗ್ಗೆ ಹೇಳ್ದ. ಅದೇ ಅನ್ಕೊಂಡೆ. ಇವನೇ ಹಿಂಗ್ ನೋಡ್ತಾವನೆ. ಲೇ, ದೇವಸ್ಥಾನಕ್ಕೆ ಪೂಜೆ ಮಾಡ್ಸಕ್ ಬಂದ್ಬಿಟ್ಟು ಗೂಬೆ ತರ ಮೇಲೇನೋ ನೋಡ್ತಾ ಇದ್ಯಾ? ನಮ್ಮ ಮನೆ ದೇವ್ರು ನೋಡಕ್ ಆಗ್ಲಿಲ್ವೇ? ಅದೇ ಬೇಜಾರು. ಇದೇ ಅಲ್ವಾ ನಿಮ್ಮ ಮನೆ ದೇವ್ರ ದೇವಸ್ಥಾನ? ಇದು ನಮ್ ಕುಲನ ಕಾಪಾಡೋ ದೇವ್ರು ಕಣೋ. ನಾನ್ ಹೇಳ್ತಾ ಇರೋದು ಇವತ್ ಬೆಳಿಗ್ಗೆ ನಾವು ನೋಡಿದ್ವಲ್ಲ ಆ ನನ್ ಮನೆ ದೇವ್ರ ಬಗ್ಗೆ ಕಣೋ. ಲೇ, ಇವತ್ತೇ ಅವಳನ್ನ ಫಸ್ಟ್ ಟೈಮ್ ನೋಡಿದ್ಯಾ? ಅವಳು ಕುಲ ಗೋತ್ರ ಯಾವುದು ಗೊತ್ತಿಲ್ಲ. ಅದಕ್ ಮುಂಚೆ ಅವಳು ನಿಮ್ಮ ಮನೆ ದೇವ್ರ ಆಗ್ಬಿಟ್ಲಾ? ಎಸ್. ಇದು ಹಿಡ್ಕ, ನಾನು ಹೋಗಿ ಟ್ಯಾಂಕ್ನ ಕ್ಲಿಯರ್ ಮಾಡಿ ಬಂದ್ಬಿಡ್ತೀನಿ. ಒಳ್ಳೆ ಕೆಲಸ, ಎಸ್ಕೇಪ್ ಆಗ್ಬಿಟ್ಟೆ. ಇಲ್ಲ ಅಂದ್ರೆ ಚಪ್ಪಲಿ ಕಾಯ ಕೇಳ್ತಾರೆ. ಬೋ ದೇವ್ರೆ, ಮತ್ತೆ ಯಾವಾಗ ನಾನು ನನ್ನ ಹುಡುಗಿನ ನೋಡ್ತೀನಿ ಅನಿಸ್ತಾ ಇದೆ. ಎಲ್ಲಾದರೂ ಸುಮ್ಮ ದುರ್ಗಮ್ಮ ಆಸ್ತಿ ಓಟಿನ ಪ್ರಜೆಗಳು ಹಿಂಗಿರ್ಬೇಕು. ಆ ತರ ಗೆದ್ದ ಮೇಲೆ ಒಂದೇ ತಿಂಗಳಲ್ಲಿ ಅವ್ರ ಮನೆ ಹಾಳಾಗಿ ಹೋಗಿ ಅದಕ್ಕೆ ನಿನ್ನ ಆಶೀರ್ವಾದ ಲೇ, ಇಲ್ಲಮ್ಮ. ಮಾಟ ಮಂತ್ರ ಮಾಡೋ ಮಗನನ್ ಮಗನೆ, ಯಾಕೋ ಹಿಂಗ್ ಬೇಡ್ಕೋತಾ ಇದ್ಯಾ? ಅವ್ರೇನ್ ಮಾಡಿದ್ರು ನಿನ್ಗೆ? ಅವ್ರು ಇಲ್ಲಿವರೆಗೂ ಏನು ಮಾಡಿಲ್ಲ, ಇನ್ನು ಮೇಲೂ ಮಾಡಕ್ ಹೋಗಲ್ಲ. ಆ ದುಡ್ಡೇನಾದ್ರೂ ನಿನಗೆ ಹೇಳಿದ್ರೆ ನೀನೇ ದುರ್ಗಮ್ಮನ ಹತ್ರ ಬೇಡ್ಕೊಡ್ತೀಯ. ರಹಸ್ಯನ? ಹೌದು. ಅಂತದ್ದೇನೋ ರಹಸ್ಯ? ಒಂದೊಂದು ಎಲೆಕ್ಷನ್ ಅನ್ನು ಒಬ್ಬ MLA ಒಂದು ಓಟಿಗೆ 10,000 ರೂಪಾಯಿ ಕೊಡ್ತಾರೆ. ಕೇಳಿದೀನಿ. ನನ್ನ ಮನೆಯಲ್ಲಿ 16 ಓಟು, ನಮ್ಮ ಅಕ್ಕನ ಮನೆಯಲ್ಲಿ 8 ಓಟು, ನಮ್ಮ ತಂಗಿ ಮನೆಯಲ್ಲಿ 4 ಓಟು, ಒಟ್ಟು ನಮ್ಮ ಕುಟುಂಬದಲ್ಲಿ 28 ಓಟು. 2,80,000 ಒಂದು ಪಕ್ಷ ಕೊಡುತ್ತೆ. ಅದೇ ತರ 8 ಪಕ್ಷ ಇದೆ. ಎಷ್ಟಾಗುತ್ತೆ ಅಂತ ನೀನೇ ಹೇಳು. ಅದಕ್ಕೋಸ್ಕರ ಪ್ರಾಣ ಹೋಗ್ಲಿ ಅಂತ ಬೇಡ್ಕೋತಿದ್ಯೇನಾ? ಅವ್ರು ನಮ್ಮ ಬಗ್ಗೆ ಯೋಚನೆ ಮಾಡ್ತಾರಾ? ಇಲ್ಲ ತಾನೆ. ನಾವ್ಯಾಕೆ ಅವ್ರ ಬಗ್ಗೆ ಯೋಚನೆ ಮಾಡ್ಬೇಕು? ಟೈಮ್. ಅದು ನಿಜಾನೇ. ಗುಡ್ ಪಾಲಿಸಿ. ಬೇಡಿಕೆನ ಪೂರೈಸ್ಕೊ ಹೋಗು. ನಿಂತರ ಪ್ರತಿಯೊಬ್ಬನು ದೇವ್ರ ಹತ್ರ ಹಿಂಗೇ ಬೇಡ್ಕೊಂಡ್ಬಿಟ್ರೆ ಇಂಡಿಯಾ ಪಕ್ಕ ಉದ್ಧಾರ ಆಗ್ಬಿಡುತ್ತೆ. ಇನ್ನು ಘೋರವಾಗಿ ಇರೋ ಬರೋ MLA ಗೆಲ್ಲ ಕೇಳ್ಕೊ. ಎಸ್. ಏನ್ರಿ, ನನ್ ಗಾಡಿಗೆ ನೀವ್ ಯಾಕೆ ಹಾರ ಹಾಕಿದ್ದೀರಾ? ಏನ್ರಿ, ನಿಮ್ ಗಾಡಿ ಬೇರೆ ನನ್ ಗಾಡಿ ಬೇರೆನಾ? ಇದು ನಮ್ ಗಾಡಿ ರೀ. ನೀವು ದೇವಸ್ಥಾನಕ್ಕೆ ಬಂದಿದ್ದು ಗಾಡಿ ಪೂಜೆಗೆ ತಾನೆ? ಹೌದು. ನಿಮ್ಗೆ ಯಾಕೆ ತೊಂದರೆ ಕೊಡ್ಬೇಕು ಅಂತ ನಾನೇ ಹೂ ಹಾಕ್ದೆ. ಹೌದು, ಇದು ನಿಮ್ ಮನೆ ದೇವ್ರ? ಒಂದ್ ಗಮನಿಸಿದ್ರಾ,
ನಮ್ಮಿಬ್ರಿಗೂ ಎಷ್ಟು ಹೊಂದಾಣಿಕೆ ಇದೆ ಅಂತ. ಹ್ಮ್? ಅದು ಹಾಗಲ್ಲ, ನಿಮ್ಮನೆ ದೇವ್ರು ಇದೇನೆ, ನಮ್ಮನೆ ದೇವ್ರು ಇದೇನೆ, ಅದನ್ನ ಹೇಳಿದೆ ಅಷ್ಟೇ. ಹ್ಮ್ ನಮ್ಮ ಅಪ್ಪ ಅಮ್ಮ ಕೂಡ ಈ ತರ ದೃಷ್ಟಿ ತೆಗ್ದಿರ್ಲಿಲ್ಲ. ನಿನ್ನ ಫ್ರೆಂಡ್ ಆಗಿ ಲೇ, ಬೂದ್ ಗುಂಬಳಕಾಯಿಗೆ ಯಾರಾದ್ರೂ ದೃಷ್ಟಿ ತೆಗಿತಾರೇನೋ? ಬೂದ್ ಕುಂಬಳಕಾಯ. ಅಪ್ಪ ಗಾಡಿ ಹೇಗಿದೆ? ಸೂಪರ್ ಆಗಿದೆಯಮ್ಮ. ಅದೃಷ್ಟವಂತೆ, ನೀನ್ ಇಷ್ಟಪಟ್ಟಿದ್ದೇ ಸಿಕ್ಕಿದೆ. ಯಾವ ದೇವಸ್ಥಾನಕ್ಕೆ ಹೋಗಿ ಬಂದಮ್ಮ? ಏನಪ್ಪ ನಾನ್ ನಿಮ್ ಮಗಳು. ನಮ್ ಕುಲದೇವರ ದೇವಸ್ಥಾನಕ್ಕೇನೆ. ಇಲ್ಲಿರೋ ಅಮ್ಮನವ್ರ ದೇವಸ್ಥಾನಕ್ಕೆ ಹೋಗ್ದೆ ಅಷ್ಟು ದೂರ ಏನಕ್ಕೆ ಹೋದೆ? ನೀನು ನೀನ್ ಏನೇ ಅಂದ್ಕೊಂಡಿದ್ಯಾ? ಅಪ್ಪ ನೋಡಪ್ಪ ಅಮ್ಮನ್ನ. ಅವಳು ಹೋಗಿದ್ರಲ್ಲಿ ಏನೇ ತಪ್ಪಿದೆ? ದೂರ ಇದೆ ಅನ್ಕೊಂಡೆ ನಮ್ಮ ಮನೆ ದೇವ್ರನ್ನ ದೂರ ಇಟ್ಬಿಟ್ಟಿದೀವಿ. 1000 ದೇವಸ್ಥಾನಕ್ಕೆ ಹೋದ್ರು ಸಿಗದೆ ಇರೋ ಪುಣ್ಯ ನಮ್ಮ ಮನೆ ದೇವ್ರ ದರ್ಶನ ಮಾಡಿದ್ರೆ ಸಿಗುತ್ತೆ. ಹೌದು, ನಿಮ್ ಮಗಳು ಏನೇ ಅಂದ್ರು ಎಲ್ಲ ಸರಿ ಅಂತೀರಾ. ನಾನ್ ಹೇಳೋದ್ ಎಲ್ ಕೇಳ್ತೀರಾ? ಎಲ್ಲ ಅವಳು ಹೇಳ್ದಂಗೆ ಕೇಳ್ತೀರಾ. ಏನಾದ್ರೂ ಮಾಡ್ಕೊಳ್ಳಿ. ಆಯ್ತು ಒಳಗ್ ಹೋಗಮ್ಮ. ಅವಳ ವಿಷಯ ಬಿಡು. ಥ್ಯಾಂಕ್ಸ್ ಪಾ. ಹುಡುಗರ ಜೊತೆ ಗಮ್ಮತ್ತು. ಮಗ ಕ್ವಾರ್ಟರ್ ಒಂದೇ ಇದೆ ಕಣಕ್, ಸಾಲಲ್ಲ. ಜಾಲಿ ಬಾರ್ ಇಷ್ಟು ದುಡ್ಡು ಬರೋ ಇಲ್ಲಿರುವಾಗ ನಾವ್ಯಾಕೆ ಅಲ್ಲಿ ಹುಡುಕಾಡ್ಬೇಕು? ಬಾ ಹೋಗ. ಯಾರು ಬೀಗ ಹಾಕಿರೋದು? 10 ಗಂಟೆ ಮೇಲೆ ಯಾರು ಬಾಗ್ಲು ತಗೊಂಡು ವ್ಯಾಪಾರ ಮಾಡ್ತಾರ. ಒಳಗಡೆ ಬ್ಲಾಕ್ ಅಲ್ಲಿ ಕೊಡ್ತಾರೆ, ಹಂಗೆ ಜಂಪ್ ಮಾಡ್ಬಿಡ್ರ. ಹುಷಾರ್ ಹುಷಾರ್ ಹುಷಾರ್. ಅಯ್ಯೋ, ಈ ವಯಸ್ಸಾದ್ಮೇಲೆ ನೋಡ್ಕೊಂಡ್ ಬರ್ಬೇಕಲ್ವಾ, ಸ್ವಲ್ಪ ಮಿಸ್ ಆಗಿ. ಬಾ ಹೋಗೋಣ. ಹೌದು, ನೀವು ಓನರ್. ಓನರಾ? ಇಲ್ಲ, ಓನರ್ ನೋಡಕ್ ಬಂದ್ವಿ. ಏನಕ್ಕೆ? ಕೆಲ್ಸಕ್ಕೆ. ಇದಕ್ ಮುಂಚೆ ಕೆಲಸ ಮಾಡಿದ್ರಾ? ಇದುವರೆಗೂ ಹೋಟ್ಲ ಹೊಡ್ಕೊಂಡೇ ಇದ್ವಿ. ಏನೂ ಕೆಲಸ ಮಾಡದೇ ಇರೋ ತರ ಕೆಲಸ ಹುಡುಕ್ತಾ ಇದ್ವಿ. ಈ ಶಾಪ್ ಓನರು ಒಬ್ಬ ಪೆಕ್ಕ ನನ್ ಮಗ ಅಂತ ಕೇಳ್ಪಟ್ವಿ, ಅದಕ್ಕೆ ಜಾಯ್ನ್ ಆಗಲ್ಲ ಅಂತ ಬಂದ್ವಿ. ಹೆಂಗೆ idea? ನೀವೇನಾ ಬ್ರೋಕರ್ ವೀರಣ್ಣ ಅವ್ರು ಕಳ್ಸಿದ್ರು ಸರ್. ನಾವೇ ಸರ್, ಒಳ್ಳೆ ಕೆಲಸಗಾರರು. ಹೇಳಿದ್ರು ಇಬ್ರು ಕಿತ್ತವ್ರು ನನ್ನ ಮಕ್ಳು ಬರ್ತಾರೆ ಅಂತ ಹೇಳಿದ್ರು. ಸ್ಟಾಫ್ ಹತ್ರ ನಿಮ್ ಬಗ್ಗೆ ಹೇಳಿದೀನಿ. ಕಸ್ಟಮರ್ನ ತೃಪ್ತಿ ಪಡಿಸೋ ತರ ಕೆಲಸ ಮಾಡಿ ಹೋಗಿ ಕೆಲ್ಸಕ್ಕೆ ಜಾಯ್ನ್ ಆಗಿ. ಸರಿ. ಲೇ, ಇದೇನ್ ಮೊಬೈಲ್ ಸೆಂಟ್ರಾ ಇಲ್ಲ ಮಸಾಜ್ ಸೆಂಟ್ರಾ? ತೃಪ್ತಿ ಪಡಿಸ್ಬೇಕು ಅಂತ ಹೇಳ್ಬಿಟ್ಟು ಹೋಯ್ತಾವ್ರೆ. ಐ ಲೇಡಿ ಸ್ಟಾಫು. ಹೌದು, ಅವ್ರ ಹತ್ರ ಕೇಳಿ ನೋಡೋಣ. ಎಕ್ಸ್ಕ್ಯೂಸ್ ಮೀ. ಅಯ್ಯೋ, ಏಯ್, ಏನ್ ಕನ್ಸಾ? ಬೆಳಬೆಳಗ್ಗೆನೆ ಭಿಕ್ಷೆ ಬಿಡ್ತಾ ಇದೆಯಾ? ಅವಳೋಗ 6 ಅವರ್ ಆಯ್ತು. ಲೇ, ಅವಳನ್ನ ಯಾವಾಗ ನೋಡ್ತೀನೋ ಅಂತ ಕಾಯ್ತಾ ಇದ್ದೆ. ಈಗ ಡೈಲಿ ನೋಡೋ ತರ ಆಯ್ತಲ್ಲೋ. ಕಂಟ್ರೋಲ್ ಮಾಡು, ಕಂಟ್ರೋಲ್. ಹೋಗು. ಎಸ್. ಹಲೋ, ಹೇಳಿ ಏನ್ ಬೇಕು? ಓನರ್ ಕೆಲ್ಸಕ್ಕೆ ಬರಕ್ಕೆ ಹೇಳಿದ್ದಾರೆ. ಓ, ಅದು ನೀವೇನಾ? ಆಫ್ ಕೋರ್ಸ್. ಹ್ಮ್ ಫಸ್ಟೇ ಕೆಲ್ಸಕ್ಕೆ ಹೋಗ್ತಿದ್ದೀರಾ? ಏನು ಕಂಪ್ಲೇಂಟ್ ಬರ್ದಿರೋ ನೋಡ್ಕೊಳ್ಳಿ. ಹೌದು, ಕಸ್ಟಮರ್ ಹೆಸರು ಅಂತ ಹೇಳಿದ್ರೆ? ಕಾಂಚನ. ಐ, ಮೊದಲನೇ ಕಸ್ಟಮರ್ ಲೇಡಿ ಕಸ್ಟಮರ್. ಲೇಡಿ ಸ್ಟಾಫ್. ಬಾ ಹೋಗೋಣ. ಹೋಗಿ ಬರ್ತೀನಿ. ಜೋಲ್ ಬಿಡ್ತಾರೆ ನೋಡು. ಈ ಬಾಣ್ಲಿಗೆ ಅಡ್ರೆಸ್ ಕೇಳೋಣ. ಈ ಜಾಗದಲ್ಲಿ ನೀರ್ ಸಿಗ್ಬೋದಾ? ಎಷ್ಟಡಿ ಹೋದ್ರೆ ನೀರ್ ಸಿಗುತ್ತೆ ಅಂತ ಗೊತ್ತಾಗ್ತದಲ್ಲ. ಜಸ್ಟ್ ಮಿನಿಟ್. ಇದ್ರಲ್ಲೇ ಬಾವಿ ತೋಡಿ ಈ ಊರಿಗೆ ನೀರ್ ಕೊಡ್ಸ್ಬಿಡ್ತೀನಿ. ಬಾಸು, ಏನೋ ಇಲ್ಲಿ ಕಾಂಚನ ಅಕ್ಕನ ಮನೆಯಲ್ಲಿದೆ. ಕಾಂಚನಾನ? ಗೊತ್ತಾ ಗೊತ್ತಿಲ್ವಾ? ಚೆನ್ನಾಗ್ ಗೊತ್ತು. ಹಂಗಿದ್ರೆ ಹೇಳು. ಹೇಳ್ತೀನಿ ಕೇಳು. ಸೀದಾ ಹೋಗಿ ಅಗ್ಲಿಕಟ್ಟೆ ಎದುರಿಗೆ ಒಂದ್ ದೊಡ್ಡ ಅರಮನೆ ಇದೆ. 13ನೇ ನಂಬರ್ ಮನೆ. ಅದ್ರ ಎದುರುಗಡೆ ನೀಲಿ ಕಲರ್ ಅಲ್ಲಿ ಪೇಂಟ್ ಹೊಡೆದಿರ್ತಾರೆ. ಕಾಣೋದೇ ಕಾಂಚನನ್ ಮನೆ. ನೀನ್ ಹೇಳ್ತಾ ಇರೋ ದಾರಿ ಹೈವೇ ರೋಡ್ ತರನೇ ಇದೆ. ಸೂಪರ್. ಈ ತರ ಯಾವನು ಅಡ್ರೆಸ್ ಹೇಳಕ್ಕೆ ಆಗಲ್ಲ. ಲೈ,
ಬರೀ ದೇವದ್ ಪಿಕ್ಚರ್ ಹೆಸರು ಹೇಳ್ತಾವನೆ ಅವ್ನು ನಂಬ್ಕೊಂಡು ಹೆಂಗ ಹೋಗಲ್ಲ ಲೇ ದೇವದ್ ಪಿಕ್ಚರ್ ಆದ್ರೂ ನೀಟಾಗಿ ಅಡ್ರೆಸ್ ಹೇಳವ್ರೆ. ಇನ್ಮೇಲೆ ಯಾವನ ಹತ್ರನೂ ಅಡ್ರೆಸ್ ಕೇಳೋದು ಬೇಡ, ದಾರಿ ನಾನು ಹೇಳ್ತೀನಿ. ಗಾಡಿ ನೀಟಾಗಿ ಕಾಂಚನ ಮನೆ ಕೊಡಿ. ರೆಡಿ? ರೈಟ್ ರೈಟ್. ಲೇ ಅದೇ ಮನೆ ಅನ್ಸುತ್ತೆ. ನೀನ್ ಹೋಗಿ ಡಿಶ್ ನ ಎಲ್ಲ ಹಾಕ್ಬೇಕು ಕೇಳ್ತಿರೋ, ನಾನ್ ಹೋಗಿ ಪಾರ್ಕ್ ಮಾಡ್ಬಿಟ್ಟು ಬರ್ತೀನಿ. ಓಕೆ. DTS ಸೆಂಟ್ರಿಂದ ಬಂದಿದ್ದೀವಿ. ಅಕ್ಕ, ಕಾಂಚನಕ್ಕ, ಕಾಂಚನಕ್ಕ, ಕೇಬಲ್. ಏನು ಬಾಗಿಲ್ನ ಇನ್ಸ್ಟಾಲ್ಮೆಂಟ್ ಅಲ್ಲಿ ತೆಗಿತಾ ಇದ್ದಾರೆ? ಕಾಂಚು ತುಂಬಾ ಬರ್ಗೆಟ್ ಹೋಗ್ಬಿಟ್ಟಿದ್ದಾಳೆ ಅನ್ಸುತ್ತೆ. ಐಟಮ್ ಎಲ್ಲ ಯಾಕೆ ಇಲ್ಲೇ ಇಟ್ಬಿಟ್ಟಿದ್ದಾನೆ? ಡಿಶೋ ಡಿಶೋ, ಏಯ್ ಏನೋ ಅದು? ಶಿವಸಾಗರ್ ಮದುವೆ ಶಿವಾನಿ ಜೊತೆ. ಯಾಕೋ ತಲೆ ಎಲ್ಲ ಹಿಂಗಾಗಿದೆ? ಟ್ರೆಂಡಿಂಗ್ ಕಣ. ಅಲ್ಲಿ ನೋಡೋದು ಲಡ್ಡು, ಅದ್ ನನ್ಗೇನೆ. ಹೋಗಲೇ ಬರೀತು ನನ್ನ ಮಗನೇ. ಬಂದ್ರಪ್ಪ, ನೀವೇನ ಸೆಟಪ್ ಬಾಕ್ಸ್ ಹಾಕಕ್ ಬಂದಿರೋದು? ಹೌದಮ್ಮ. ಛತ್ರಿನ ಮಾಡಿ ಮೇಲೆ ಹಾಕ್ಬಿಡಿ. ಸರಿ. ಆಮೇಲೆ ನನ್ ಮಕ್ಳು ಏನನ್ನು ಮುಚ್ಚರಂಗ್ ನೋಡ್ಕೊಳ್ಳಿ. ಹಾ ನಾನ್ ಬೇಗ ಬಂದ್ಬಿಡ್ತೀನಿ. ಲೇ ನೀನ್ ಕೆಳಗಡೆ ನೋಡ್ಕೊ, ನಾನು ಮೇಲ್ಗಡೆ ನೋಡ್ಕೊಳ್ತೀನಿ. ನಾನು ಓಡೋಗ್ತಿದ್ರೆ ಎಲ್ಲ ಚಾನಲ್ ಓಡಿಸ್ತೀನಿ. ಬರ್ತಾ ಇದೆಯೇನೋ? ಲೇ ಇಲ್ಲಿ ಸಿಗ್ನಲ್ ಬರ್ತಾ ಇದೆ, ಅಲ್ಲಿ ಬರ್ತಾ ಇದೆಯಾ? ಸ್ವಲ್ಪ ಲೆಫ್ಟ್ ತಿರುಗ್ಸೋ. ಲೆಫ್ಟ್. ಹಾ ಸರಿ. ಸ್ವಲ್ಪ ರೈಟ್. ಹಂಗೆ ನಿಲ್ಸು, ಹಂಗೆ ನಿಲ್ಸು. ಬಂದ್ಬಿಡ್ತು. ವೆರಿ ಗುಡ್. ಅಳ್ಬೇಡ. ಕಾಂಚನಕ್ಕ, ಹೇಳಪ್ಪ. ತಗೊಳಕ ಟಿವಿ ರೆಡಿ ಆಯ್ತು, ಚೆಕ್ ಮಾಡ್ಕೊಂಬಿಡಿ. ಸರಿ, ಚೆಕ್ ಮಾಡ್ತೀನಿ. ಇಷ್ಟು ದೊಡ್ಡ ಬಿಲ್ಡಿಂಗ್ ಅಲ್ಲಿ ಅದೊಂದಿದ್ರೆ ನಿಮಗೆ ಪ್ರಾಬ್ಲಮ್ ಅಲ್ವಾ? ಏನೇ ಪ್ರಾಬ್ಲಮ್ ಇದ್ರು ಹೇಳಿದ ತಕ್ಷಣ ಬಂದು ಸರ್ವಿಸ್ ಮಾಡ್ಕೊಡ್ತೀವಿ. ಬರ್ತೀವಿ. ಒಬ್ಬನೇ ಬಿಟ್ಟು ಹೋಯ್ತಾವ್ ನೋಡು, ರಾಸ್ಕಲ್. ಭಯಪಡ್ಬೇಡಪ್ಪ, ಏನೂ ಇಲ್ಲ, ಮಕ್ಳು. ಇದು ಮಕ್ಕಳ? ಬಾಯ್. ನೋಡ್ಕೊಂಡು ಕಣ. ಇಲ್ಲಿ ಕಾಂಚನ ಮನೆ ಯಾವ್ದು? ಆ ಪಿಂಕ್ ಕಲರ್ ಬಿಲ್ಡಿಂಗ್ ಇದೆಯಲ್ಲ ಅದೇ. ಸರಿ, ಸ್ವಲ್ಪ ಹುಷಾರು. ಅಲ್ಲ ಹಂಗಲ್ಲ, ಇಡೀ ಏರಿಯಾದಲ್ಲಿ ಅವ್ರದೇ ಒಂಥರ ಗತ್ತು ಜಾಸ್ತಿ ಕೊಡ್ತಾರೆ. ಟಿಪ್ಸ್ ನೀನ್ ಯಾವಾಗ್ಲೂ ಟಿಪ್ಸ್ ತಗೊಂಡೆ? ನಿನಗೂ ಸೇರ್ಸೆ ಇಸ್ಕೊಂಡಿದೀನಿ ಗಾಡಿ ಹತ್ತೋ. ಅಯ್ಯೋ ಸರ್, ಏನ್ ಸರ್ ಪಾತ್ರೆ ಎಲ್ಲ ಆಚೆ ಬಿಸಾಕ್ತವ್ರೆ? ಓಹ್ ಅದಾ, ನೀನು ಹೊಸ ಪಾತ್ರೆಗಳನ್ನ ತಗೊಂಡ್ ಹೋಗ್ತಾ ಇದೆಯಲ್ಲ, ಅದಕ್ಕೋಸ್ಕರ ಹಳೆ ಪಾತ್ರೆ ಎಲ್ಲ ಹೊರಗಡೆ ಹಾಕ್ತವ್ರೆ, ಬೇರೆ ಏನಿಲ್ಲ. ಬಾಯ್. ಅಮ್ಮ, ಅಯ್ಯೋ ಸ್ವಲ್ಪ ನಿಲ್ಸು. ಈ ಜಂಟ್ಲ ಮಾತ್ರ ಸ್ವಲ್ಪ ಮಾತಾಡ್ಬೇಕು. ವಾಪಸ್ಸು ಶಿವನೇ. ಬನ್ನಿ ಕುತ್ಕೊಳ್ಳಿ. ಪೋಸ್ಟ್ ಮ್ಯಾನ್ ನೀನು? ಇಸ್ಕೊಂಡ್ರಾ? ತುಂಬಾ. ನಿನ್ಗಿಂತ ಜಾಸ್ತಿ. ಏನ್ ಇಸ್ಕೊಂಡ್ರಿ? ಆಮೇಲೆ ಹೇಳ್ತೀನಿ. ನೀವೆಲ್ಲ ಪಬ್ಲಿಕ್ ಸರ್ವೆಂಟಾ? ಮೊದ್ಲೇ ಆತರ ಮನೆ ಇದೆ ಅಂತ ಹೇಳಿದ್ರೆ ಸ್ವಲ್ಪ ಹುಷಾರಾಗ್ತಿದ್ನಾ? ನಾನ್ ಮನೆ ಬಗ್ಗೆ ಹೇಳಿದ್ರೆ ಯಾಕೆ ಹಿಂಗ್ ನಗ್ತಾ ಇದ್ಯಾ? ಅದಾ ಹೇಳ್ತೀನಿ. ಏನ್ ಕಣ್ ಚುಚ್ಚಕ್ ಬರ್ತಿದ್ಯಾ? ನಡೆದಿದ್ದು ಹೇಳ್ತೀನಿ. ಅಯ್ಯಮ್ಮ ಬಿಟ್ಬಿಡ್ರಿ ನಾನು ಬಿಟ್ಬಿಡ್ರಿ. ಅಯ್ಯೋ ಆ ಲೂಸ್ಗಳು ನನ್ನ ಮಾತ್ರ ಹೊಡಿತಾರ, ಬೇರೆಯವ್ರಿಗೂ ಹೊಡಿತಾರ ಅಂತ ಟೆಸ್ಟ್ ಮಾಡಿದೆ. ಹೌದು, ಈ ನನ್ ಮಗ ದೊಡ್ಡ ಪೊಲೀಸ್ ಆಫೀಸರು, ಟೆಸ್ಟ್ ಮಾಡ್ತಾನಂತೆ. ಗುದುದ ಅಂದ್ರೆ ನನ್ನನ್ನೇ ಲೂಸ್ ಅಂತಾರ, ಅದಕ್ಕೆ ಲೂಸ್ಗಳ ಜೊತೆ ನಿಮ್ನ ಸಿಗಾಕ್ಸಿದ್ದು. ಲೈ ನಿಂತ ಅವ್ರ ಕಿವಿಗೆ ಕಚ್ಚಿಸ್ಕೊಂಡೆ ಅನ್ಕೊಂಡ. ನನ್ ಮಕ್ಳಿಗೆ ಹುಷಾರ್ ಮಾಡಿ ಬಂದಿದ್ದೀನಿ. ಅಲ್ಲಲೇ ನೀನ್ ಇವ್ರ ಹತ್ರ ಆಡ್ತಿರೋದ್ ನೋಡಿದ್ರೆ ಅವ್ರ ಹತ್ರ ಸರಿಯಾಗಿ ಓಡಿಸ್ಕೊಂಡ್ರಂಗಿದೆ. ಅದನ್ನ ಯಾಕೋ ಕೇಳ್ತೀಯ ಮಗ? ಅಲ್ಲೊಂದು ಹುಡುಗಿ ನೋಡಿದ್ವಲ್ಲ, ಅದು ಹುಡುಗಿ ಅಲ್ಲ, ದೊಡ್ಡ ಹುಚ್ಚಿ.
ನನ್ನ ಹಿಡ್ಕೊಂಡು ತಗೋದು ಹೊಡೆದಾಕ್ಬಿಟ್ಲು. ತಡಿಕೊಳಕ್ಕಾಗ್ಲಿಲ್ಲ. ನಿನ್ಗೇನು ಆಗ್ಲಿಲ್ವಲ್ಲ, ಅದು ಸಾಕು. ಡಿಶು, ಆ ಜಾಗದಲ್ಲಿ ಏನಾಯ್ತು ಅಂತ ನಿನಗೆ ಗೊತ್ತಾದ್ರೆ ಏನು ಹೇಳ್ತಾ ಇದ್ಯಾ? ಓಕೆ, ಮತ್ತೆ ಈ ಕಡೆ ಬಂದ್ರೆ ಪಕ್ಕದಲ್ಲಿ ಕೂತ್ಕೊಂಡ್ರೆ ನನ್ಗೂ ಉಚ್ಚರಿಸ್ಬಿಡ್ತೀರಾ. ಮೊದ್ಲು ಇಬ್ರು ಹೋಗಿ ಹಂದಿ ಕಚ್ಚಿರೋ ಔಷಧಿ ಹಾಕೊಳ್ಳಿ. ಅಂಗಡಿ ಕಡ್ದಿರೋದು. ಅಯ್ಯೋ ಅಯ್ಯೋ, ನನ್ ವಯಸ್ಸು ಹಂದಿ ತರ ಹೋಯ್ತು. ಮೊದ್ಲು ಹೋಗಿ ಹಂದಿ ಕಚ್ಚಿರೋ ಔಷಧಿ ತಗೊಳ್ಬೇಕು. ರಾಜ, ಡಿಶು, ಇಲ್ಲಾಗಿರೋದ್ನ ಯಾರ ಹತ್ರನೂ ಹೇಳ್ಕೋಬಾರ್ದು. ಹೋಗೋಣ. ಅಮ್ಮ, ನೋವ್ತಿದ್ಯಾ? ಜಾಸ್ತಿ. ನನಗೂ ಅಷ್ಟೇ. ಸ್ವಲ್ಪ ರೆಸ್ಟ್ ತಗೊಂಡೋಗೋಣ. ಇವಳೇನಕ್ಕೆ ಫೋನ್ ಮಾಡ್ತಾ ಇದ್ದಾಳೆ? ಹಲೋ ಅಮ್ಮ, ಗಾಡಿ ಪಂಚರ್ ಆಗ್ಬಿಡ್ತಮ್ಮ. ಏನೇ ಬೈಕ್ ಪಂಚರ್ ಆಗಿರೋದಕ್ಕೆಲ್ಲ ಕಾಲ್ ಮಾಡ್ತೀಯಾ? ಪಕ್ಕದಲ್ಲಿ ಯಾವ್ದಾದ್ರು ಪಂಚರ್ ಅಂಗಡಿ ಇದ್ರೆ ಪಂಚರ್ ಹಾಕ್ಸ್ಕೊಂಡ್ ಬಾ. ಅಲ್ಲಿ ಅಪ್ಪ ದೇವಸ್ಥಾನದಲ್ಲಿ ನನಗೋಸ್ಕರ ಕಾಯ್ತಾ ಇದ್ದಾರೆ. ನಾನು ಅರ್ಜೆಂಟಾಗಿ ಹೋಗ್ಬೇಕು, ನೀನ್ ಪಂಚರ್ ಹಾಕ್ಸ್ಕೊಂಡ್ ಬಾ. ಇದಕ್ಕೆಲ್ಲ ಫೋನ್ ಮಾಡ್ತಾಳೆ. ವಿಘ್ನೇಶ್ವರ ಎಲ್ಲ ಒಳ್ಳೇದ್ ಮಾಡಪ್ಪ. ಹೇಳಮ್ಮ. ಅಪ್ಪ, ನನ್ ಗಾಡಿ ಪಂಚರ್ ಆಗ್ಬಿಡ್ತಪ್ಪ. ಪಕ್ಕದಲ್ಲಿ ಯಾವ್ದಾದ್ರು ಅಂಗಡಿ ಇರುತ್ತೆ, ಹಂಗೆ ಪಂಚರ್ ಹಾಕ್ಸ್ಕೊಂಡ್ ಬಂದ್ಬಿಡಮ್ಮ. ಛೆ, ಮಗ ಗಾಡಿ ನಿಲ್ಸು, ಗಾಡಿ ಯಾಕೋ? ಓ ಫಿಗರ್ ನೋಡ್ರೋ, ಪಾಪ ಗಾಡಿಗೆ ಪಂಚರ್ ಆಗಿ ನಿಂತಿದೆ. ಹುಡುಗಿಗೆ ಪ್ರೊಟೆಕ್ಷನ್ ಕೊಡೋಣ, ನಡೀರೋ. ಬಾರ ಮಚ್ಚೆ, ಡೀಪಾಗಿ ಹೋಗಿ ಡೀಟೇಲ್ ಆಗಿ ಏನಂತ ತಿಳ್ಕೊಳ್ಳೋಣ. ತಿಳ್ಕೊಳ್ಳೋಣ. ಮಗ ಮುಲ್ ಚುಚ್ಚಿರ್ಬೇಕು. ಇಲ್ಲ ಮಗ, ಕಲ್ಲು ಚುಚ್ಕೊಂಡಿರ್ಬೇಕು. ಟ್ಯೂಬ್ಲೆಸ್ ಟೈರ್ ಹಾಕಿದ್ರೆ ಎಲ್ಲ ಸರಿ ಹೋಗುತ್ತೆ ಕಣ. ಚಪ್ಲಿ ಕಿತ್ತೋಗತ್ತೆ. ಏನೇ ಪಂಚರ್ ಹಾಕಿ ಕೊಡ್ತೀವಿ ಅಂತ ತಾನೇ ಹೇಳಿದ್ದು? ನಾವು ಟಾರ್ಚರ್ ಕೊಡೋ ತರ ಬಿಲ್ಡಪ್ ಕೊಡ್ತಾ ಇದ್ಯಾ? ಸುಮ್ನೆ ಗಜ 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 ಅಂತ ಮಾತಾಡ್ಬೇಡಿ. ಹುಡುಗಿರ ಹತ್ರ ಹೆಂಗ್ ನಡ್ಕೋಬೇಕು ಅಂತ ನನ್ನ ನೋಡಿ ಕಲ್ತ್ಕೊಳ್ಳಿ. ನೋಡ್ರೋ, ಏನೋ ಕಿತ್ ದಬ್ಬಾಕೋ ತರ ಹೋಗ್ತಾವನೆ. ಹೆಂಗ ಕ್ಲೈಮ್ಯಾಕ್ಸ್ ಅಲ್ಲಿ ಹೀರೋ ಬರ್ತಾನೆ. ನೀನ್ ಬಾಮ್ಮ, ನಾನು ಹೆಲ್ಪ್ ಮಾಡ್ತೀನಿ. ಬಿಡು. ನೋಡ್ದ, ಬಂದ್ಬಿಟ್ಟ. ನನ್ನ ಹುಡುಗಿ ಮೇಲೆ ಕೈ ಹಿಡ್ತೀಯ? ಒಬ್ಬೊಬ್ಬರನ್ನ ಸಾಯ್ಸಕ್ ಬಿಡ್ತೀನಿ. ಊರ್ ತುಂಬಾ ಬರೀ ಕಾಮುಕರೇ ಆದ್ರು. ಸರಿಯಾದ ಸಮಯಕ್ಕೆ ಬಂದ್ರಿ. ಥ್ಯಾಂಕ್ಸ್ ರೀ. ಇಟ್ಸ್ ಓಕೆ, ಪರವಾಗಿಲ್ಲ ರೀ. ಅವ್ರೇನ್ ನೋಡಿದ್ರಲ್ಲ, ಅದರಿಂದ ಸಮಸ್ಯೆ ಆಗುತ್ತೆ ಅಂತ ಭಯ ಆಗ್ತದೆ. ನೀವಿಬ್ಬರಲ್ಲಿ ಏನಾದ್ರು ಜಗಳನ ಬರಕ್ ಹೇಳಿದ್ರೆ? ಏನಿಲ್ಲ, ಶಾಲಿನಿಗೆ 4 ಜನ ತೊಂದರೆ ಕೊಡ್ತಾ ಇದ್ರು. ಅದಕ್ಕೆ ನೀನು ನನಗೆ ಕಾಲ್ ಮಾಡ್ಬೇಕು ತಾನೆ? ಅವರೆಲ್ಲರೂ ಕೈ ಕಾಲು ಇಲ್ದಂಗೆ ಮಾಡ್ಬಿಡ್ತಾ ಇದ್ದೆ. ಅಯ್ಯೋ, ಸರಿ ರೀ, ನನಗೆ ಟೈಮ್ ಆಯ್ತು, ನಾ ಹೊರಡ್ತೀನಿ. ನೀವು ನನ್ನ ಗಾಡಿಗೆ ಪಂಚರ್ ಹಾಕ್ಸಿ ಅಂಗಡಿಗೆ ತಂದು ಕೊಟ್ಬಿಡಿ. ಹಾ ಸರಿ, ಬಾಯ್. ನೋಡ್ದ ಮಚ್ಚ, ನಿಮ್ ಗಾಡಿಲಿ ಮನೆಗ್ ಡ್ರಾಪ್ ಮಾಡಿ ಅಂತಾಳೆ ಅಂತ ಅನ್ಕೊಂಡ್ರೆ ಆ ಆಟೋ ಡ್ರೈವರ್ನೇ ನಂಬ್ತಾ ಇದ್ದಾಳೆ. ಮುಂದೆ ಮದ್ವೆ ಆಗೋನೇ ನಂಬ್ತಾ ಇಲ್ವಲ್ಲ ಇವಳು. ನಿನ್ ಫೀಲಿಂಗ್ ಅಲ್ಲಿ ಇರ್ಲಿ. ಈ ಡೀಲ್ ಎಷ್ಟಲ್ಲಿ ಮುಗಿಸ್ತೆ? ನಿಂದು ಓವರ್ ಆಯ್ತು. ಯಾರೋ ನಾನು. ನೀನೀಗ ಏನ್ ಮಾಡು ಅಂದ್ರೆ, ನಾನೇ ಹೇಳ್ತೀನಿ. ನೀನು ಹೋಗಿ ಪಂಚರ್ ಹಾಕೋನ್ನ ಕರ್ಕೊಂಬರೋವರೆಗೂ ಈ ಗಾಡಿನ ನಾನೇ ಕಾಯ್ತಾ ಇರ್ಬೇಕು. ಅದೇ ತಾನೇ? ಲೈ, ಹೆಂಗೋ ಕರೆಕ್ಟ್ ಆಗಿ ಹೇಳಿದೆ. ಯಾವಾಗ ನೋಡಿದ್ರು ನನ್ನನ್ನ ವಾಚ್ಮ್ಯಾನ್ ತರನೇ ಮಾಡ್ತಾ ಇದೀಯಾ? ಒಂದಲ್ಲ ಒಂದಿನ ನಾನು ಓನರ್ ಆಗಿ ಆಗ್ತೀನಿ ಕಣೋ. ಲೈ ಲೈ ನಿಂತ್ಕೊಳ್ಳ ಲೈ. ಶಾಲಿನಿ, ನಾವು ಇಷ್ಟು ವರ್ಷದಿಂದ ಹೇಳ್ತಾ ಇದೀವಿ, ನೀನೇನು ತಲೆಗೆ ಹಾಕಳ್ದಲ್ಲೇ ಸುಮ್ಮನೆ ಇದೆಯಾ? ಮಾವನ ಕಡೆಯಿಂದ 2-3 ಒಳ್ಳೆ ಸಂಬಂಧಗಳು ಬಂದಿದೆ, ಅವ್ರಿಗೆ ಉತ್ತರ ಕೊಡ್ಬೇಕು. ನಿನ್ನ ಅಭಿಪ್ರಾಯ ಹೇಳು. ಏನಪ್ಪ, ಮನೆಯಿಂದ ಓಡಿಸೋದಕ್ಕೆ ಪ್ಲಾನ್ ಮಾಡ್ಬಿಟ್ರಾ? ಹೌದಮ್ಮ, ನಿನಗೆ ನೆರೆ ಕೂದಲು ಬಂದಿರೋದು ಕಾಣ್ತಾ ಇದೆ. ಶಾಲಿನಿ, ಸುಮ್ಮನಿರ್ತ್ಯಾ? ಎಲ್ಲ ನಿಂಗೆ ಹುಡುಗಾಟ ಅಲ್ವಾ? ನೀನ್ ಓಕೆ ಅಂದ್ರೆ ಒಂದ್ ಒಳ್ಳೆ ಹುಡುಗನ್ ಹುಡ್ಕೋಣ, ಏನಂತೀಯ? ಸರಿಪ್ಪ, ಹುಡುಗನ್ ಹುಡ್ಕೋಕ್ ಶುರು ಮಾಡಿ. ಗುಡ್. ಹುಡುಗನ್ ಫೋಟೋ ಡೀಟೇಲ್ಸ್ ನ ವಾಟ್ಸ್ಆಪ್ ನಲ್ಲಿ ಕಳ್ಸಿ, ನಾನ್ ನೋಡ್ಬಿಟ್ಟು ಏನಂತ ಹೇಳ್ತೀನಿ.
ನೀನ್ ಹೇಳ್ದಂಗೆ ಆಗ್ಲಮ್ಮ. ಹುಡುಗನ್ ಫೋಟೋ ಡೀಟೇಲ್ಸ್ ನ ವಾಟ್ಸ್ಆಪ್ ಮಾಡಿದೀನಿ. ಅವ್ರ ಮನೇಲಿ ಸೆಟ್ ಆಫ್ ಬಾಕ್ಸ್ ಚೇಂಜ್ ಮಾಡ್ಬೇಕಾ ಅಥವಾ ಹೊಸ ಕನೆಕ್ಷನ್ ಕೊಡ್ಬೇಕಾ? ಎರಡೂ ಅಲ್ಲ. ಅವ್ರ ಮನೆಗೆ ಹೋಗಿ ಸೆಟ್ ಅಪ್ ಬಾಕ್ಸ್ ಕನೆಕ್ಷನ್ ಕೊಡೋ ತರ ಹೋಗಿ ಅವ್ರು ಎಂತ ಜನ ಅಂತ ತಿಳ್ಕೊಂಬನ್ನಿ. ಅದೆಲ್ಲ ಇರ್ಲಿ, ಮೊದ್ಲು ಅವ್ರ ಹೆಸರು ಹೇಳಿ. ಮುನಿ. ಮುನಿನಾ? ಮುನಿ ಅಲ್ಲ, ಮುನಿಷ್ಕಾಂತ್. ಮುನಿಷ್ಕಾಂತ. ಹಂಗಂದ್ರೆ ಭಯ ಪಡ್ಬೇಕಾಗಿಲ್ಲ. ಈ ರಜನಿಕಾಂತ್ ವಿಜಯಕಾಂತರ ಒಳ್ಳೆ ಮನುಷ್ಯರಾಗಿರ್ತಾರೆ. ಹೌದು, ಅವ್ರನ್ನ ಯಾಕೆ ನಾವ್ ವಿಚಾರಿಸ್ಬೇಕು? ನಾನ್ ಮದ್ವೆ ಆಗ್ಬೇಕಾಗಿರೋ ಹುಡುಗ ಅವ್ರ ಜೊತೆಲೇ ಇರ್ಬೇಕಲ್ವಾ? ಅವ್ರು ಒಳ್ಳೆಯವರ ಕೆಟ್ಟವರ ಅಂತ ತಿಳ್ಕೊಬೇಕಲ್ವಾ? ಅದಕ್ಕೆ ನಾನ್ ನಿಮ್ಮನ್ನ ಹೋಗಿ ಅಂತಿದ್ದೀನಿ. ಕಸ್ಟಮರ್ ಯಾರಾದ್ರೂ ಫೋನ್ ಮಾಡೋ ಅಷ್ಟ್ರಲ್ಲಿ ಹೋಗಿ ವಿಚಾರಿಸ್ಕೊಂಬನ್ನಿ. ಅದಿರ್ಲಿ, ಇದಕ್ ಸಂಬಳ ನೀವು ಕೊಡ್ತೀರಾ ಇಲ್ಲ ಓನರ್ ಕೊಡ್ತಾರಾ? ಸಂಬಳನ ಯಜಮಾನ್ರೆ ಕೊಡೋದು, ಆದ್ರೆ ಕೆಲ್ಸ ನಾನ್ ಹೇಳೋದು. ಹಂಗಂದ್ರೆ ಓಕೆ. ಲೇ, ನೀನ್ ಯಾಕೋ ಫೀಲ್ ಆಗ್ತೀಯಾ? ಏನೋ ಇವಳು, ನಾನು ಇವಳನ್ನೇ ಮದುವೆ ಆಗೋಣ ಅಂತ ಅನ್ಕೊಂಡ್ರೆ ನನ್ನನ್ನೇ ಹುಡುಗ ಹೆಂಗಿದ ನೋಡ್ಕೊಂಬಾ ಅಂತ ಹೇಳ್ತಿದ್ದಾಳೆ. ಇನ್ನೇನಪ್ಪ ಮಾಡೋಣ, ನೀನೇ ಆಸೆ ಪಟ್ಟು ಈ ಕೆಲಸ ಸೇರ್ಕೊಂಡೆ. ಓತ್ಲಾ ಹೊಡಿತಾ ಇದ್ರು ನೆಮ್ಮದಿಯಾಗಿದ್ವಿ. ಹೋಗ್ಲಿ ಬಿಡು, ಏನಾದ್ರೂ ಐಡಿಯಾ ಮಾಡಿ ಸರಿ ಮಾಡ್ಬಿಡೋಣ ಬಾ. ಏಯ್, ಅದೇ ಮನೆ ಕಣ. ಅಜಯ್, ಒಂದ್ ನಿಮಿಷ. ಅಜಯ್, ಇದು ಮುನಿಷ್ಕಾಂತ್ ಅವ್ರ ಮನೆನಾ? ಏನ್ ವಿಷಯ? ಏನಿಲ್ಲಮ್ಮ, ನಾವು DTH ಕಂಪ್ನಿಯಿಂದ ಬಂದಿದೀವಿ. ಒಂದು ಹೊಸ ಕನೆಕ್ಷನ್ ಬಗ್ಗೆ ಮಾತಾಡ್ಬೇಕಿತ್ತು ಅಷ್ಟೇ. ಒಳಗ್ ಬನ್ನಿ. ಬಾ, ಮನೆ ನೋಡಿದ್ರೆ ದೊಡ್ಡ ಮುನೀಶ್, ಮನುಷ್ಯ ತರ ಯಾರೋ ಕಾಣ್ತಾವ್ರೆ. ಬಂದಿದ್ದಾರೆ ನೋಡಪ್ಪ. ಬನ್ನಿ ಕೂತ್ಕೊಳ್ಳಿ. ಸರಿ ಅಜಯ್. ಯಾ, ಉಫ್. ಇವ್ನು ಮಾಡಿರೋ ಸಾಧನೆಗಳು ನೋಡಿದ್ರೆ ಪಕ್ಕ ಒಳ್ಕೊಂಡ್ಬಿಡ್ತಾಳೆ. ಸರ್ ಹೇಳಿ, ಏನ್ ಸರ್, ವಿಷಯ? ನಾವು DTH ಆಫೀಸಿಂದ ಬರ್ತಾ ಇದೀವಿ. ನಿಮ್ ಮನೆಗೆ ಹೊಸ ಸೆಟಪ್ ಬಾಕ್ಸ್ ಕನೆಕ್ಷನ್ ಕೊಡೋಣ ಅಂತ. ನಮ್ಮ ಮನೇಲಿ ಟಿವಿ ಯಾರು ನೋಡೋದಲ್ಲ. 500 ಚಾನಲ್ ಬರುತ್ತೆ ಸರ್. ನಾವು BBC ಚಾನಲ್ ಮಾತ್ರ ನೋಡೋದು, ಅದು ಫೋನಲ್ಲಿ ಮಾತ್ರ ನೋಡೋದು ನಾವು. ನಿಮ್ಗೇನಾದ್ರೂ ಹೊಸ ಕನೆಕ್ಷನ್ ಬೇಕು ಅಂದ್ರೆ ಇದು ನನ್ನ ಕಾರ್ಡು, ಕಾಲ್ ಮಾಡಿ ಸರ್. ಕೆಳಗಿಟ್ಬಿಟ್ಟು ಹೋಗಿ, ಆಮೇಲೆ ತಗೊಂತೀನಿ. ಹಾ ಸರಿ ಸರ್. ಜ್ಯೂಸ್ ಖಾಲಿ ಆಯ್ತು. ಚಿಕನ್ ಪಪ್ಸು, ಎಗ್ ಪಪ್ಸ್ ಎಲ್ಲ ತಗೊಂಬಿಡೋಣ. ನೋ 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 ನೋ, ನಾನ್ ಪ್ಯೂರ್ ವೆಜ್ಜು. ನೀವು ನಾನ್ ವೆಜ್ ತಿನ್ನೋ ಹಾಗಿದ್ರೆ ಆ ಕಡೆ ಹೋಗಿ ತಿಂತೀರಾ? ಹೌದ್ರಿ, ನಾನು ಪ್ಯೂರ್ ವೆಜ್ಜೆ. ಪ್ರಾಣಿ ಹಿಂಸೆ ಮಹಾಪಾಪ ಅಂತ ನಂಬಿರೋನು. ಶಾಂತಂ ಪಾಪಂ ಶಾಂತಂ ಪಾಪಂ. ಪ್ರಾಣಿ ಹಿಂಸೆ ಮಾಡೋದು ಮಹಾಪಾಪ. ಅಲ್ಲಲ್ಲೇ, ನಮ್ಮಿಬ್ಬರ ಮಧ್ಯೆ ಏನ್ ಅಂಡರ್ಸ್ಟ್ಯಾಂಡಿಂಗ್ ನೋಡಿ, ಸೇಮ್ ಈ ಜ್ಯೂಸ್ ತರ. ಸರಿ, ಹೋಗಿದ್ ವಿಷಯ ಏನಾಯ್ತು ಹೇಳಿ. ರೀ, ಅವ್ರ ಮನೆಗೆ ಹೋಗಿ ನೋಡಿದ್ರೆ ಮನೆ ತುಂಬಾ ಬರೀ ಎಣ್ಣೆ ಬಾಟ್ಲೆ ತುಂಬಿಸಿದಾನೆ. ಏನ್ ಹೇಳ್ತಿದ್ದೀರಾ? ಹೌದು ರೀ, ಫಾರಿನ್ ಡ್ರಿಂಕ್ಸ್ ಆಗಿದ್ರು ಪರವಾಗಿರ್ಲಿಲ್ಲ, ಎಲ್ಲ 140 ರೂಪಾಯಿ ಲೋಕಲ್ ಡ್ರಿಂಕ್ಸು. ಆದ್ರೆ ಒಂದ್ ವಿಷಯ, ಅವ್ನು ಎಲ್ಲದ್ರಲ್ಲೂ ಫಸ್ಟ್ ಆಗಿದ್ದಾನೆ. ಫಸ್ಟಾ? ಅದೇ ರೀ, ಅದೇನಂದ್ರೆ ಈ ಬಾರ್ ಓಪನ್ ಮಾಡ್ಬೇಕಾದ್ರೆ ಫಸ್ಟ್ ಕಸ್ಟಮರ್ ಅವನೇ ಅನ್ಸುತ್ತೆ. ಹಂಗ? ಇವಾಗ ನಿಮ್ಗೆ ಅರ್ಥ ಆಗೋ ತರ ಹೇಳ್ತೀನಿ. ಸುಮ್ನೆ ಅವ್ರ ಮನೆಗೆ ಹೋಗಿ ನೋಡ್ತೀನಿ. ಒಂದ್ ಕೈಲಿ ಕ್ವಾರ್ಟರ್, ಇನ್ನೊಂದ್ ಕೈಲಿ ವಾಟರ್. ಇದೇ ಅಲ್ಲಿನ ಮ್ಯಾಟ್ರ್. ಅವ್ರಿಗೆ ಸೈಟ್ಸ್ ಮಾಡೋದ್ರಲ್ಲೇ ನಿಮ್ ಜೀವನ ಮುಗ್ದೋಗ್ಬಿಡುತ್ತೆ. ಯಾರ? ಶಾಲಿನಿ ಕಣ. ಮಾತಾಡು ಮಾತಾಡು. ಹೇಳು ಶಾಲಿನಿ. ಒಂದು ಆರ್ಡರ್ ಇದೆ, ನಿನಗೆ ಆ ಕಸ್ಟಮರ್ ಅಡ್ರೆಸ್ ಕಳ್ಸಿದೀನಿ. ಅವ್ರ ಹೆಸರು ರೋಹಿಣಿ. ಅವ್ರು ಆಲ್ರೆಡಿ ಸೆಟ್ ಆಫ್ ಬಾಕ್ಸ್ ಛತ್ರಿ ತಗೊಂಡು ಹೋಗಿದ್ದಾರೆ. ನೀವು ಹೋಗಿ ಕನೆಕ್ಷನ್ ಕೊಟ್ಬಿಟ್ಟು ಸರ್ವಿಸ್ ಚಾರ್ಜ್ 400 ರೂಪಾಯಿ ಕೊಡ್ತಾರೆ, ಇಸ್ಕೊಂಬನ್ನಿ. ಅಷ್ಟೇನಾ? ಬೇಕಂದ್ರೆ 50 ರೂಪಾಯಿ ಸೇರ್ಸಿ ಇಸ್ಕೊಳ್ಳಿ. ಏನ ನೀನು? ಏನಂತೆ? ಒಬ್ರು ಕಸ್ಟಮರು ರೋಹಿಣಿ ಅಂತ ಅವ್ರ ಮನೆಗೆ DTH ಕನೆಕ್ಷನ್ ಕೊಡ್ಬೇಕಂತೆ. ಕೊಡೋಣ. ಕೇಬಲ್ ಬರೀ 10 ಮೀಟರ್ ಇದೆಯಲ್ಲ. ರೋಹಿಣಿ ಅವರ?
ಹೌದು. ನಾನು DTH ಆಫೀಸಿಂದ ಫೋನ್ ಮಾಡ್ತಾ ಇದ್ದೀನಿ. ನಿಮ್ಮ ಮನೆಗೆ ಕನೆಕ್ಷನ್ ಕೊಡಕ್ ಬರ್ತಾ ಇದ್ದೀನಿ. ನೀವು ಮನೆ ಹೊರಗಡೆ ಬಂದು ನಿಂತ್ಕೊಂಡ್ಬಿಡ್ತೀರಾ? ನಾನು ಈಗಲೇ ಬಂದ್ಬಿಡ್ತೀನಿ. ರಾಜಾ, ಆ ರೋಡ್ ಟರ್ನಿಂಗ್ ಅಲ್ಲಿ ನಿಂತ್ಕೊಳ್ಳೋಕೆ ಹೇಳು, ಕನ್ನಡಿಯಕ್ಕೆ ಈಸಿ ಆಗುತ್ತೆ. ನಿಮ್ಮ ಮನೆ ದಾರಿ ಕಾರ್ನರ್ ಅಲ್ಲಿ ನಿಂತ್ಕೊಂಡ್ಬಿಡಿ, ಬಂದ್ಬಿಡ್ತೀವಿ. ಸರಿ ಸರ್. ಸರಿ ಮೇಡಮ್. ಏನೋ ಟರ್ನಿಂಗ್ ಅಲ್ಲಿ ನಿಂತ್ಕೊಳ್ಳೋಕೆ ಹೇಳಿದ್ರೆ ರೋಡ್ ಮಧ್ಯಾಹ್ನ ನಿಂತವಳೆ. ಅದು ಅಲ್ಲದೆ ನಾವು ಕಲೆಕ್ಷನ್ ಕೊಡಕ್ ತಾನೇ ನಿಂತಿರೋದು. ಇವಳು ನೋಡಿದ್ರೆ ನಮ್ಮನ್ನ ಪಟಾಯಿಸೋ ತರ ನಿಂತವಳೆ. ಕ್ಲಿಯರ್ ಮಾಡ್ಕೊಂಡ್ಬಿಡ್ತೀನಿ. ಮೇಡಮ್, ನೀವೇನಾ ಕಸ್ಟಮರ್ ರೋಹಿಣಿ? ಓ, ಕನೆಕ್ಷನ್ ಕೊಡಕ್ ಬಂದಿರೋರು ನೀವೇನಾ? ಹೌದು ಹೌದು. ಕನ್ಫರ್ಮ್ ಕಣ, ಹೌದು ನಾವೇ. ನನ್ ಹಿಂದೆನೆ ಫಾಲೋ ಮಾಡ್ಕೊಂಡ್ ಬನ್ನಿಪ್ಪ. ಏನ್ ರೋಹಿಣಿ, ಹೊಸ ಕನೆಕ್ಷನ್ ಇಡೀ ಊರಿಗೆ ಹೇಳಿದಾಳೆ. ಅಲ್ಲ, ಮೊದ್ಲು ನಿಮ್ಮಿಬ್ರಲ್ಲಿ ಕನೆಕ್ಷನ್ ಕೊಡೋರು ಯಾರು? ನಾವಿಬ್ರು ಸೇರ್ಕೊಡ್ತೀವಿ. ಛೀ, ಇಬ್ರುನಾ? ಅದ್ ಹೆಂಗೆ? ರೆಗ್ಯುಲರ್ ಆಗಿ ಮಾಡೋದೇ ತಾನೇ? ಛೀ, ಈ ಸ್ಮಾರ್ಟ್ ಫೋನ್ ಬಂದಾಗಿಂದ ಮೊಬೈಲ್ ನಲ್ಲಿ ಯಾವ್ದಾವ್ದೋ ಪಿಕ್ಚರ್ ನೋಡ್ಕೊಂಡು ಎಲ್ಲ ಕೆಟ್ಟೋಗ್ಬಿಟ್ಟಿದ್ದಾರೆ. ಸರಿ, ಬನ್ನಿ. ಲೇ, ನಾವು ಬಂದಿರೋದೇ ಇವಳಿಗೆ ಪಿಕ್ಚರ್ ತೋರ್ಸಕ್ಕೆ. ಇವಳ ಮಾತ್ರ ಇನ್ನು ಯಾವ ಪಿಕ್ಚರ್ ಬಗ್ಗೆ ಮಾತಾಡ್ತಾವಳೆ? ಸರಿ ಬಿಡು, ಒಬ್ಬೊಬ್ರಿಗೆ ಒಂದೊಂದು ಟೇಸ್ಟ್. ನಾವು ಕನೆಕ್ಷನ್ ಕೊಟ್ಬಿಟ್ಟು ಹೊರಡೋಣ. ಏನದು ಗುಸು ಅಂತ ಮಾತಾಡ್ತಿದ್ದೀರಾ? ಅದೇನಿಲ್ಲ, ಕೇಬಲ್ ಲೆಂತ್ ಸಾಕಾಗುತ್ತಾ ಅಂತ ಕೇಳ್ತೀನಿ. ಓ ಸರಿ, ಮತ್ತೆ ಪೇಮೆಂಟ್? ಕೆಲಸ ಆದ್ಮೇಲೆ ಪೇಮೆಂಟ್ ಇಸ್ಕೊಳ್ಳೋದೇ ನಮ್ಮ ಅಭ್ಯಾಸ. ಹಾಗಲ್ಲ, ಮೊದ್ಲೇ ಇಸ್ಕೊಳ್ಳೋದು ನಮ್ಗೆ ಅಭ್ಯಾಸ. ಪೇಮೆಂಟ್ ನಮ್ಮ ಹತ್ರನೇ ಕೇಳ್ತಿದ್ದಾಳೆ. ಯಾಕ್ ನಾಚಿಕೆ? ಫುಲ್ ಎಸಿನೇ, ಬನ್ನಿ. ಎಸಿನ? ಟಾಟಾ ಎಸಿ. ಇಲ್ಲಿ ನೋಡಿ, ಇಷ್ಟ ಆಯ್ತಾ? ಇಂತ ಒಂದ್ ಸೆಟಪ್. ಈ ಸೆಟಪ್ ಓಕೆನಾ? ಹಲೋ, ನಾನು ನಿನ್ನ ಹೆಸರೇನು? ಕಸ್ಟಮರ್ ರೋಹಿಣಿ ಅಲ್ಲ ಕಣೋ, ಕಾಮ ಮೋಹಿನಿ. ನೋಡ್ಬೇಡಿ, ಫಸ್ಟ್ ಕಸ್ಟಮರ್ ನೀವೇನೆ, ಬನ್ನಿ. ಫುಲ್ ಕಾಮಿಡಿ. ಜಾಸ್ತಿ ನಗ್ಬೇಡ. ಕಾಂಚನ ಮನೆಯಲ್ಲಿ ಕಚ್ಚಿಸ್ಬಿಟ್ಟೆ, ರೋಹಿಣಿ ಮನೆಯಲ್ಲಿ ರೋಸ್ ಬಿಟ್ಟೆ. ನೀನ್ ಅಡ್ರೆಸ್ ಕೊಟ್ಟಿದ್ ಕಸ್ಟಮರ್ ಎಲ್ಲ ಕೊಟ್ಟಿರೋ ಏಟ್ಗೆ ಮೈಯೆಲ್ಲ ನೋವ್ತಿದೆ. ಅದು ಪರವಾಗಿಲ್ಲ, ನೀನ್ ನನ್ನನ್ನೇ ಹುಡುಗನ್ ನೋಡ್ಕೊಂಬ ಅಂದ್ಯಲ್ಲ, ನನ್ ಮನ್ಸಿಗೆ ನೋವಾಯ್ತು. ಮತ್ತೆ ಹುಡುಗನ್ ಕಳಿಸ್ಬಿಟ್ಟು ಹುಡುಗನ್ನೇ ಹುಡ್ಕೊ ಅಂದ್ರೆ ಏನಂದೆ? ನಮ್ ಹುಡುಗನ್ ಕಳಿಸ್ಬಿಟ್ಟು ಹುಡುಗನ್ ಹುಡ್ಕೊ ಅಂದಲ್ಲ, ಅದನ್ನ ಹೇಳ್ದೆ. ನಾವಿಲ್ಲಿ ಸೆಟಪ್ ಬಾಕ್ಸ್ ಕೆಲ್ಸಕ್ಕೆ ಬಂದಿದೀವಾ ಇಲ್ಲ ಸೆಟ್ ಮಾಡೋ ಕೆಲ್ಸಕ್ಕೆ ಬಂದಿದೀವಾ ಅನ್ನೋದೇ ಗೊತ್ತಿಲ್ಲ. ಸಾರಿ ರೀ, ನೀವು ಹುಡುಗನ್ ಬಗ್ಗೆ ವಿಚಾರಿಸ್ಕೊಂಡ್ ಬಂದಿದ್ ನಾನ್ ಮನೇಲಿ ಹೇಳ್ದೆ. ಅವ್ರು ಮತ್ತೆ ಬೇರೆ ಬೇರೆ ಹುಡುಗರನ್ನ ನೋಡ್ತಾನೆ ಇದಾರೆ, ಅದಕ್ಕೆ. ಸರಿ, ಓಕೆ, ಇನ್ನೊಂದ್ಸಲಿ ತಾನೆ ಹೆಲ್ಪ್ ಮಾಡಿದ್ರೆ ಆಯ್ತು. ಏನಾ? ಸರಿ, ಫೋಟೋಸ್ ಮತ್ತೆ ಡೀಟೇಲ್ಸ್ ಕಳಿಸ್ತೀನಿ. ಓನರ್ ಬಂದ್ರೆ ಕೀ ಕೊಟ್ಬಿಡಿ. ಸರಿ, ಓಕೆ, ನಾನ್ ಬರ್ತೀನಿ. ಅದು ಅಡ್ರೆಸ್ ಸ್ವಲ್ಪ ಕರೆಕ್ಟಾಗಿ ಕಳಿಸ್ಬಿಡಿ. ಓಕೆ. ಏನಲ್ಲೇ ಬಿಟ್ರೆ ನೀನೇ ಹುಡುಗನ್ ನೋಡಿ ಮದುವೆ ಮಾಡ್ಸೋ ತರ ಇದೆ. ಜಾಸ್ತಿ ಟೆನ್ಷನ್ ಆಗ್ಬೇಡ. ಇಲ್ಲಿ ಕೇಳು, ಇವಾಗ ಗಾಡಿ ರೆಡ್ ಸಿಗ್ನಲ್ ನಿಂತಿದೆ. ಯಾವನಾದ್ರೂ ಎಲ್ಲೋ ಸಿಗ್ನಲ್ ತೋರಿಸಿ ಎತ್ತಾಕೊಂಡು ಹೋಗೋ ಮೊದ್ಲು ನೀನ್ ಗ್ರೀನ್ ಸಿಗ್ನಲ್ ಹಾಕಿ ಪಟಾಯಿಸ್ಬಿಡು. ಅದೇ ನಿಂಗೆ ಒಳ್ಳೇದು. ಏನೋ ಸೌಂಡ್ ಬಂತಲ್ವಾ? ಹೌದು ಮಚ್ಚ. ಸರಿ ಬಾ, ಏನ್ ನೋಡೋಣ. ಏನೋ ನೀನು ಇಷ್ಟೊತ್ತಲ್ಲ ಕರ್ಕೊಂಡು ಹೋಗ್ತಿದ್ಯಾ? ಈ ಪಾರ್ಕ್ ಮುಚ್ಚಿ ಎಷ್ಟೊತ್ತು ತಿಂಗಳಾಯ್ತಲ್ಲೋ. ನಡಿ, ಏನಾಗತ್ತೋ ನೋಡಿ ಬಿಡಲ್ಲ. ಏನೋ ಕಾಣ್ತೀನ. ಏನೋ ಭಯ ಆಗ್ತಿದ್ಯೋ? ಮಚ್ಚ, ಇದು ಜಾಲಿ ಪಾರ್ಕ್ ಅಲ್ಲ ಮಚ್ಚ, ಇದು ಖಾಲಿ ಪಾರ್ಕು. ಇಲ್ಲೇ ಇದ್ರೆ ನಾವು ಖಾಲಿ ಆಗ್ಬಿಡ್ತೀವಿ. ಯಾರದು? ನೀನ್ ಮೊದ್ಲು ಹೇಳ್ಬೇಕಾದ್ರೆ ನಾನು ನಂಬಲಿಲ್ಲ. ಹೌದು ಕಣ, ನೀನ್ ಹೇಳ್ತಾರ ನಿಜಾನೇ. ಥ್ಯಾಂಕ್ಸ್ ಏನಕ್ಕೆ? ಅದು ಹಾಗಲ್ಲ, ನಾನು ಬರಕ್ ಹೇಳ್ದೆ, ಆದ್ರೆ ನನಗಿಂತ ಮುಂಚೆನೆ ಬಂದ್ಬಿಟ್ಟಿದ್ರಲ್ಲ. ಈ ಪಂಕ್ಚುಯಾಲಿಟಿನೇ ನನಗೆ. ಜೀವನದಲ್ಲಿ ಟೈಮ್ ತುಂಬಾ ಮುಖ್ಯ, ಇಲ್ಲಾಂದ್ರೆ ಎಲ್ಲ ಕಳ್ಕೊಳ್ಬೇಕಾಗತ್ತೆ. ಸರಿ, ಏನಕ್ಕೆ ಬರೋಕ್ ಹೇಳಿದ್ರಿ? ನೀವು ನನಗೆ ಮಿಸ್ಸಸ್ ಆಗೋದು ಮಿಸ್ ಆಗ್ಬಾರ್ದು ಅಂತ. ಕೇಳಿಸ್ಲಿಲ್ಲ. ಏನ್ರಿ, ಏನು ಗೊತ್ತಿಲ್ಲದೆ ಇರೋ ತರ ನಾಟಕ ಮಾಡ್ತಿದ್ದೀರಾ? ನಾನು ನಿಮ್ಮನ್ನ ಮದುವೆ ಮಾಡ್ಕೋಬೇಕು ಅಂತ ಆಸೆ ಪಡ್ತಿದ್ದೀನಿ. ಈಗ ಹೇಗೆ ನನಗಿಂತ ಮುಂಚೆ ನೀವು ಬಂದ್ರೋ, ಅದೇ ತರ ನಮ್ಮ ಮದುವೆ ಆದ್ಮೇಲೆ ನಾನೇ ನನ್ನ ಕೈಯಾರ ನಿನ್ಗೆ ಬೆಡ್ ಕಾಫಿ ಮಾಡ್ಕೊಡ್ತೀನಿ. ನೀವು
ಬೇರೆಯವ್ರ ಮೇಲೆ ತೋರಿಸೋ ಪ್ರೀತಿ ಅಕ್ಕರೆ ನಿಮ್ ಸಿನ್ಸಿಯಾರಿಟಿ ಇದನ್ನೆಲ್ಲ ನೋಡಿದ ಮೇಲೆನೆ ನಿಮ್ಮ ಮೇಲೆ ಪ್ರೀತಿ ಜಾಸ್ತಿ ಆಯ್ತು. ಆ, ಆ, ಅವತ್ತು ಪ್ರಪೋಸ್ ಮಾಡಿದಾಗ ಏನೂ ಹೇಳಿಲ್ಲ, ಇವತ್ತ್ಯಾಕೆ ಬರಕ್ ಹೇಳಿದ್ರಿ? ಏನಕ್ಕೆ ಅಂತ ಹೇಳಿ? ಏನೋ ಇನ್ನೊಬ್ಬ ಹುಡುಗನ ವಿಚಾರಿಸ್ಕೊಂಡ್ ಬರ್ಬೇಕಾ? ಕರೆಕ್ಟಾಗಿ ಹೇಳಿದ್ರಿ. ನಿಮ್ಗೊಂದು ಹುಡುಗನ್ ಫೋಟೋ ಕಳ್ಸಿದೀನಿ ನೋಡಿ. ಆದ್ರೆ ನೀವ್ ವಿಚಾರಿಸ್ಬೇಡಿ, ನಾನೇ ವಿಚಾರಿಸಿದ್ದೀನಿ. ಯಾವ ಕೆಟ್ಟ ಅಭ್ಯಾಸನೂ ಇಲ್ಲ, ಅಪ್ಪಟ ಬಂಗಾರ. ಅವ್ರ ಮನ್ಸು ಮಗು ತರ. ಅದಕ್ಕೆ ನನ್ಗವ್ರು ತುಂಬಾ ಇಷ್ಟ. ನಾನು ಅವ್ರನ್ನೇ ಮದ್ವೆ ಆಗೋಣ ಅಂತಿದ್ದೀನಿ. ನಮ್ಮ ಅಪ್ಪ ಅಮ್ಮನೂ ಓಕೆ ಹೇಳ್ಬಿಟ್ರು. ಒಂದ್ ನಿಮಿಷ, ನನ್ಗೋಸ್ಕರ ಹುಡುಗನ್ ಫೋಟೋ ನೋಡ್ಬಿಟ್ಟು ಹೇಗಿದ್ದಾರೆ ಅಂತ ಹೇಳ್ತೀರಾ ಪ್ಲೀಸ್? ನಮಸ್ಕಾರ ಸರ್. ನೀವಾ? ಸಾರಿ ಸರ್. ಮಚ್ಚ, ಒಂದು ಇಂಪಾರ್ಟೆಂಟ್ ವಿಷಯ ಹೇಳೋಣ ಅಂತ ಫೋನ್ ಮಾಡಿದೆ. ಯಾಕೆ ಫೋನ್ ತೆಗಿಲಿಲ್ಲ? ನಾನು ಕಾಲ್ ಮಾಡಿದ್ದು ಒಂದು ಟೆಂಡರ್ ವಿಷಯ ಮಾತಾಡೋಕ್ಕೆ. ಇವನು ಮನ್ಸು ಮಾಡಿದ್ರೆ ಇವ್ರ ಅಪ್ಪನಿಗೆ ಹೇಳಿ ಬರೀ 1/4 ಗಂಟೆನೇ ಈ ಡೀಲಿಂಗ್ ಮುಗಿಸ್ಬೋದು. ನೀನು ಈ ಡೀಲ್ ಮುಗಿಸ್ಕೊಟ್ರೆ ನಿಮ್ಮ ಅಪ್ಪನಿಗೆ ಏನು ಸೇರಬೇಕೋ ಅದು ಸೇರುತ್ತೆ. ಬಾಯಿಗೆ ಬಂದಾಗ ಮಾತಾಡಬೇಡ. ನೀನೇನೋ ಕೆಲಸ ಮುಗಿಸೋದು ಅಷ್ಟು ಸುಲಭ ಅಲ್ಲ. ನಿನ್ನ ಕಂಪ್ನಿಗೆ ಪ್ರಾಬ್ಲಮ್ ಅಂದರೆ ನೀನೊಂದು 500,000 ಜನಕ್ಕೆ ಅಷ್ಟೇ ಉತ್ತರ ಕೊಡಬೇಕು. ಆದರೆ ನಾವು 140 ಕೋಟಿ ಜನಗಳಿಗೂ ಉತ್ತರ ಕೊಡಬೇಕು. ನಿನಗೆ ಬೇಕು ಅಂದಿದ್ದ ತಕ್ಷಣ ಹೋಗ್ಲಿ ಬಿಡು ಅಂತ ಆರ್ಡ್ರ್ ಕೊಡೋಕ್ಕಾಗಲ್ಲ ನಾವು. ಮಗ, ನಾನು ಏನು ಹೇಳಕ್ಕೆ ಬರ್ತಿದ್ದೀನಿ ಅಂದರೆ, ಲೇ, ಒಂದು ಹುಡುಗಿ ಅಂದರೆ ಅವಳ ಹತ್ರ ಏನಾದರೂ ಒಂದು ಇಷ್ಟ ಆಗೋ ಥರ ಇರಬೇಕು. ಆದರೆ ಇವಳ ಹತ್ರ ಎಲ್ಲ ಇಷ್ಟ ಆಗೋ ಥರ. ಈ ಕೆಲಸ ನಾನು ನೋಡ್ಕೊತೀನಿ, ಯಥಾಪಡ್ರ ಅವಳನ್ನ. ನಮ್ಗೆ ನಿಶ್ಚಿತಾರ್ಥ ಆಗಿದೆ. ಯಾವ ಗಲಾಟೆನೂ ಬೇಡ, ಬನ್ನಿ ಹೋಗೋಣ. ನಿನ್ಕೋ. ನಿನ್ಕೋ. ನಿನ್ನ ನಿನ್ಕೋ. ಇಲ್ಲ ಹೋಗ್ಬೇಡ, ಬಾ. ಯಾವ ಪ್ರಾಬ್ಲಮ್ ಬೇಡ. ಅಡ, ಇವ್ರ್ಯಾರ ನನ್ನ ಕೈ ಮುರಿದು ಹಾಕಿದ್ದು.
ಏನಾಯ್ತು ಶಾಲಿನಿ ಏನಾಯ್ತು ಸೌಂಡ್ ಕೇಳಿಸ್ತಾ ಇದೆ. ರೀ ಏನ್ರಿ ಯಾಕೆ ಬೆಳಗ್ಗೆ ರಂಗೋಲಿ ಬಿಡ್ಬಿಟ್ಟು ರೋದನೆ ಕೊಡ್ತಾ ಇದ್ಯಾ? ಎದ್ದು ಬೆಡ್ರೂಮ್ ಬಂದ್ರಿ. ಬೆಡ್ರೂಮ್ ಸೀರಿಯಸ್ ಆಗಿರೋ ಟೈಮಲ್ಲಿ ನಿಮ್ಗೆ ರೊಮ್ಯಾನ್ಸ್ ಬೇಕಾ? ಎದ್ ಬನ್ರಿ. ಬಾರಿ ಏನು ಇವಳು ದೆವ್ವದ ಪಿಕ್ಚರ್ ಪೋಸ್ಟರ್ ನೋಡಿದ್ರೆ ಕಣ್ಮುಚ್ಕೋತಾ ಇದ್ಲು. ಬೆಳಿಗ್ಗೆ 4 ಗಂಟೆಗೆ ಎದ್ಬಿಟ್ಟು ದೆವ್ವದ ಪಿಕ್ಚರ್ ನೋಡ್ತಾ ಹೆಣ್ಣು ಮುಟ್ಟಿನ ಕರ್ಮ ಅಂತ ತಿಂತಾ ಇದ್ದಾಳೆ. ಅದೇ ನನ್ಗೂ ಏನು ಅಂತ ಗೊತ್ತಿಲ್ಲ. ಇವಾಗ ಏನ್ರಿ ಮಾಡೋದು? ಸರಿ ಸರಿ ಭಯ ಪಡ್ಬೇಡ, ಏನಾಗುತ್ತೆ ನೋಡೋಣ. ತಂದೂರಿ ತಗೊಂಬಾರೋ. ತಂಬುಳಿ ತಿನ್ನೋರು ತಂದೂರಿ ಕೇಳ್ತಾವ್ರೆ. ನೀವು ನಾನ್ ವೆಜ್ ತಿನ್ನೋದಾದ್ರೆ ಆ ಕಡೆ ಹೋಗಿ ತಿಂತೀರಾ? ರೀ ನಾವು ಪ್ಯೂರ್ ವೆಜ್ ರೀ. ಶಾಂತಂ ಪಾಪಂ ಶಾಂತಿ. ಪ್ರಾಣಿ ಹಿಂಸೆ ಮಹಾಪಾಪ. ನಾನ್ ವೆಜ್ ನ ಈ ರೇಂಜಿಗೆ ತಿಂತಾವ್ರೆ.
ಇನ್ನೊಂದು ನೋಡ್ತಾ ಇದ್ದೆ ಮನುಷ್ಯ ತಿನ್ನೋ ಥರನೇ ಇರಲಿಲ್ಲ. ಚಿಕ್ಕ ವಯಸ್ಸಿಂದ ಇವಳಿಗೆ ತೆಲುಗು ಪಿಕ್ಚರ್ ಅಂದ್ರೆ ತುಂಬಾ ಭಯ, ನೋಡ್ತಾನೆ ಇರ್ಲಿಲ್ಲ. ತೆಲುಗು ಪಿಕ್ಚರ್ ನೋಡ್ತಾ ಇದ್ದಾಳೆ. ಅದ್ರ ಜೊತೆಗೇನೆ ಚಕ್ಲಿನ ಕುರುಮ್ ಅಂತ ಬೇರೆ ತಿಂತಾ ಇದ್ದಾಳೆ ಕಣೋ. ನೋಡೋಕೆ ಭಯವಾಗಿದೆ. ಬೀಗ್ರೆ, ನನ್ ಮಗನ್ನ ನಾನು ಎಷ್ಟು ಚೆನ್ನಾಗಿ ಬೆಳೆಸಿದ್ದೆ ಗೊತ್ತಾ? ಸಿಗರೇಟು ಕುಡ್ತಾ ಅವನು ಗೊತ್ತೇ ಇಲ್ಲ. ಆದ್ರೆ ಈಗ ಎಲ್ಲ ಕಲ್ತ್ಬಿಟ್ಟವನೆ. ನನಗ್ ತುಂಬಾ ಭಯ ಆಗ್ತಾ ಇದೆ. ನಾವುಗಳು ಏನೇನೋ ನೆನ್ಸ್ಕೊಂಡು ತಲೆ ಕೆಡ್ಸ್ಕೊಳ್ಳೋದು ಬೇಡ. ನಾಳೆ ಬೆಳಗ್ಗೆನೆ ನಮ್ಮ ಮನೆ ದೇವ್ರಿಗೆ ಹೋಗಿ ಬಂದ್ರೆ ಎಲ್ಲ ಸರಿ ಹೋಗ್ಬಿಡುತ್ತೆ. ಎಲ್ಲಾ ತಾಯಿ ನೋಡ್ಕೊತಾಳೆ. ಒಳ್ಳೆ ಐಡಿಯಾಪ್ಪ. ದೇವುಗಳು ಬತ್ತಾವೆ, ಮಕ್ಕಳು ಬತ್ತಾವ್ರೆ ಅಂತ ಹೇಳಿದೆ. ನಿಶ್ಚಿತಾರ್ಥ ಆದ್ಮೇಲೆ ಗಂಡು ಹೆಣ್ಣು ಆಚೆಗೆ ಹೋಗ್ಬಾರ್ದು ಅಂತ ಗೊತ್ತಿಲ್ವಾ ನಿಮ್ಗೆ? ಓ, ಫಂಕ್ಷನ್ ಹೋಗ್ ಬಂದ್ವಮ್ಮ. ನಿಶ್ಚಿತಾರ್ಥ ಆದ್ಮೇಲೆ ನಿಮ್ಮಿಬ್ರು ಮನೆ ದೇವ್ರು ಕರ್ಕೊಂಡು ಹೋಗಿ ಪೂಜೆ ಮಾಡಿಸ್ತೀನಿ ಅಂತ ಹರಕೆ ಹೊತ್ಕೊಂಡಿದೀನಿ. ನಾಳೆ ಬೆಳಗ್ಗೆನೆ ಹೋಗ್ಬೇಕು. ಬೇಗ ಎದ್ದು ರೆಡಿ ಆಗ್ಬಿಡಿ, ಗೊತ್ತಾಯ್ತಾ? ನಾವು ಬರಲ್ಲ. ಯಾಕೆ? ನಮ್ಗೆ ಬೇರೆ ಕೆಲಸ ಇದೆ. ಏ, ಅದೇನೋ ಅಂತ ದೊಡ್ಡ ಕೆಲ್ಸ ನಿನ್ಗೆ? ಯಾವಾಗ ನೋಡಿದ್ರು ಅಲ್ಲಿ ಹೋಗ್ಬೇಕು ಇಲ್ಲಿ ಹೋಗ್ಬೇಕು ಅಂತಿರ್ತಾನೆ. ಅದೆಲ್ಲ ನನಗ್ ಬೇಡ. ನೀನ್ ನಾಳೆಗ್ ಬರ್ಬೇಕು. ಏನೋ ಇದು? ಯಾಕೆ ಹಿಂಗ್ ತೆಗ್ದಿದ್ಯಾ? ತಿಂದಿದಿನ್ನು ಅರ್ಗಿಲ್ವಾ? நான் வரமாட்டேன் நான் சொல்றேன். நீ வா நீ சொல்றியா? எங்க போகணும் எங்க வரணும் எனக்கு தெரியும். ரொம்ப பேசாதீங்க, புரியுதா? ಬರಲ್ಲ ಅಂತ ಇದೀನಿ. ನೀ ಬಾಬಾ ಅಂತೀಯಾ? ಒಂದ್ಸರಿ ಹೇಳಿದ್ರೆ ಅರ್ಥ ಆಗಲ್ವಾ ನಿಂಗೆ? ಇವ್ರ ತರ ನಿನ್ ಗಂಡ. ಹೌದು. ಭಯ ಮನೆಗೆ ಇದೆ ನಿಮ್ಗೆ. ಯೋ, ಏನಾಗಿದೆ ನೋಡಯ್ಯ? ಬಕ್ಕಿದಾನ ನೋಡು. ಇಲ್ಲ ಸರ್. ಇವರು ಜಾನಿ ಪಾರ್ಕ್ ವಾಚ್ಮ್ಯಾನ್ ತಾನೆ? ಹೌದು ಸರ್. ನಾನು T3 ಸ್ಟೇಷನ್ SI ಮಾತಾಡ್ತಾ ಇದ್ದೀನಿ. ಇದು 108 ತಾನೆ? ಫ್ಲೈಓವರ್ ಕೆಳಗೆ ಒಂದು ಆಕ್ಸಿಡೆಂಟ್ ಆಗಿದೆ, ಬೇಗ ಬನ್ನಿ. ಓಂ ಮಹಾಕಾಳಿಯಾಯ ನಮಃ. ಇಳಿಸ್ಬೇಡ, ಮುಚ್ಕೊಳಮ್ಮ. ಮೂಡ್ ಬರ್ಸ್ಬೇಡ. ಪೀಕಲ್ಲಿರೋ ಟೈಮಲ್ಲಿ ವೀಕ್ ಮಾಡ್ಬೇಡ. ಅದನ್ನ ಸ್ವಾಮಿಗಳೆಲ್ಲ ಅದನ್ನೇ ಇಷ್ಟಪಡ್ತಾರೆ. ಅದು ಬಾಳೆಕಾಯಿ ಸ್ವಾಮಿ, ಇದು ಏಲಕ್ಕಿ ಸ್ವಾಮಿ. ಸ್ವಾಮಿ, ಇವಳ ಮಾರ್ವಾಡಿ ಹುಡುಗಿ ಎಂತ ಮದುವೆ ಕರ್ಕೊಂಡ್ ಬಂದೆ ಸ್ವಾಮಿ. ಈಗ ನೋಡಿದ್ರ ಊರ್ ಮಾರಿ ತರ ಮನೆ ತುಂಬ ಉಲ್ಲಾಸ್ಕೊಂಡ್ ಹೊಡಿತಾ ಇದ್ದಾಳೆ ಸ್ವಾಮಿ. ಬೆಡ್ಡಲ್ಲಿ ಉಲ್ಲಾಡ್ಸೋದ್ ಬಿಟ್ಟು ದೊಣ್ಣೆಲ್ ಉಲ್ಲಾಡ್ಸ್ತಿದ್ಲಾ? ಬೆಡ್ಡಲ್ಲಿ ಉರ್ಲಾಡ್ಸಿದ್ರೆ ಖುಷಿ ಪಡ್ತಿದ್ನಲ್ವಾ ಸ್ವಾಮಿ? ದೊಣ್ಣೆ ತಗೊಂಡ್ ಹೊಡಿತಾ ಇದ್ದಾಳೆ ಸ್ವಾಮಿ. ಬೆಡ್ಡಲ್ಲಿ ಉರ್ಲಾಡಕ್ಕೆ ಒಂದು ಐಡಿಯಾ ಕೊಡಿ ಸ್ವಾಮಿ. ನೀನ್ ಯಾವ್ದಕ್ಕೂ ಯೋಚನೆ ಮಾಡ್ಬೇಡ. ನಿನ್ನ ಹೆಂಡ್ತಿ ನನ್ನ ಹೆಂಡ್ತಿ ತರ. ಸ್ವಾಮಿ ಒಳಗ್ ಬಾ ತಾಯಿ. ಹೋಗೋಣ. ಅಲ್ಲೇ ಕೂತ್ಕೋ. ಯಾಕೆ ಅವಸರ ಮಾಡ್ತೀಯಾ? ನೀನ್ ಒಳಗಿರೋ ಆತ್ಮಕ್ಕೆ ಹೋಗ್ತಾ ಇದ್ದೀನಿ. ಏ ಸಂಗ ಮಂಗ, ಒಳಗ್ ಬನ್ನಿ. ಓಂ ನಮಃ ಶಿವಾಯ. ತುಂಬಾ ಟ್ರಾಫಿಕ್. ಆಮೇಲೆ ಹೇಳ್ತೀನಿ. ಈ ಜಾಗಕ್ಕೆ ಯಾಕೆ ನಮ್ಮಿಬ್ರನ್ನ ಕರ್ಕೊಂಡ್ ಬಂದ್ರಿ? ನಿಮ್ಮಿಬ್ರಿಗೂ ಏನೋ ದೋಷ ಇದೆ ಅಂತೆ ಕಣೋ. ಮದ್ವೆ ಮುಂಚೆನೆ ಪರಿಹಾರ ಮಾಡಿಸ್ಬೇಕು ಅಂತ ಜ್ಯೋತಿಷಿಗಳು ಹೇಳೋರೆ. ಅದಕ್ಕೆ ನಾನು ಈ ಸ್ವಾಮಿಗಳ ಹತ್ರ ಕರ್ಕೊಂಡ್ ಬಂದಿದ್ದು. ಏಯ್, ಎಲ್ಲಕ್ಕೆ ಎತ್ಕೊಂಡಿದ್ದೀರೋ? ಸ್ವಾಮಿ ಪ್ರಸಾದ. ಸ್ವಾಮಿ, ಒಳಗೆ ದೇವ್ರು ಏನಾದ್ರು ಹೇಳಿದ್ರ? ಹತ್ರ ಬೀಳ್ಬೇಡ. ಬೆಣ್ಣೆ ಈ ತರ ಹಾಕ್ತವ್ರಲ್ಲ. ಇದನ್ ಮಾತ್ರ ಇಟ್ಕೋ ಸ್ವಾಮಿ. ಇದನ್ನೇನ್ ಮಾಡೋದು ಸ್ವಾಮಿ? ನೆಂಟಿ ಮಲ್ಗೋ ದಿನ ಕೆಳಗಿಟ್ಟು ಇಟ್ಟು 3 ದಿವಸ ನಿದ್ದೆ ಮಾಡಕ್ ಹೇಳು. ಅದಾದ್ಮೇಲೆ ಅದು ನಂಗೆ ಜ್ಯೂಸ್ ಮಾಡಿ ಕುಡಿದ್ಬಿಡು. ಇವಾಗ ನೀ ನೋಡು. ಸರಿ ಸ್ವಾಮಿ. ನೆಕ್ಸ್ಟ್. ಏಯ್, ಅಲ್ಲೇ ನಿಂತ್ಕೊಳ್ಳಿ. ಇಲ್ಲೇನ್ ಹಾಕಿದೀವಿ? ಸಮಸ್ಯೆ ಪರಿಹಾರ ಆಗಕ್ಕೆ ಅರ್ಚನೆ ಬೇಕಾಗಿಲ್ಲ. ನನಗೆ ದಕ್ಷಿಣೆ ಬೇಡ್ವಾ? ಬೇಕು ಸ್ವಾಮಿ. ಹೋಗಿ ಈಸ್ಕೊಂಡ್ ಬನ್ರೋ ಸಂಗ ಮಂಗ. ದೇವುಗಳ ನೀವು ಹೋಗ್ರೋ. ಸ್ವಾಮಿ 2,500 ಅಂತ ಹೇಳಿದ್ರು. 2,500? ಏನಪ್ಪ, ಒಂದ್ ಸೀಲ್ ಸಾರಿ ಕುಡ್ಸ್ಬಿಟ್ಟು ಪಾರ್ಕು, ಸಿನಿಮಾ, ಮಾಲು, ಗೋಲ್ಗಪ್ಪ ಅಂತ ಕರ್ಕೊಂಡೋಗ್ಬಿಟ್ರೆ ನನ್ನ ಹೆಂಡತಿ ನಾನು ಹೇಳ್ದಂಗೆ ಕೇಳ್ತಾಳೆ. ಇಲ್ಲಿ ಕೇಳು, ಸುಮ್ನೆ 2,500 ಕೊಟ್ಟು ಇಲ್ಲಿಂದ ಓಡೋಗ್ಬಿಡು. ಸ್ವಾಮೀಜಿ ಏನಾದ್ರೂ ಅವ್ರ 3ನೇ ಕಣ್ಣು ಬಿಟ್ಬಿಟ್ರೆ ನೀನ್ ಹೆಂಡತಿ ಯಾವನ್ ಜೊತೆ ಓಡೋಗ್ಬಿಡ್ತಾಳೆ. ಓಂ ಝೀಂ ಭೂಂ ಭಂ ಓಂ ಗಿಂ
ಝಂ ಓಂ ಝಂ ಝಿಂ ಧುಂ ಓಂ ಓಂ ಮಾಂ ಝಂ ಝಿಂ ಝಂ ಓಂ ರಂ ಗಿಂ ಓಂ ಬಂ ಝಿಂ ಝಂ ಓಂ ಝಂ ಝಂ ಝಿಂ ಓಂ ಓಂ. ತಮ್ಮ, ಏನು ಮಗು ಪಂಪ್ ಹೊಡಿತಾ ಇದೆ? ನೀವಿಬ್ರು ಸೇರಿ ಪಂಪ್ ಹೊಡಿತಾ ಇದ್ದೀರಾ? ಪಾಠ ತಗೊಂಡೆ ಇವ್ರಿಗೆ ಪಾಠ ಮಾಡಬೇಕು. ಇವ್ರು ಪಂಪ್ ಹೊಡಿಯೋದು ನೋಡಿದ್ರೆ ನನ್ ಗಾಳಿ ಹೋಗ್ಬಿಡೋ ತರ ಇದೆಯಲ್ಲಪ್ಪ. ಏನಪ್ಪ ಯಾಕೆ ಅವಾಗ ಅವಾಗ ಏಲಕ್ಕಿ ತಿಂತಾವ್ರೆ? ಯಾವನಿಗೆ ಗೊತ್ತು? ಹೋಗಿ ಎಂಕ್ವೈರಿ ಮಾಡಲ. ಏನೇ ಮಾಡಿದ್ರು ನಾನು ಒಳಗಿರೋ ನೋಡ್ಕೊಂತಾನೆ. ಹೌದು, ಸ್ವಾಮಿಗಳು ಯಾಕೆ ಯಾವಾಗ್ಲೂ ಏಲಕ್ಕಿ ತಿಂತಾವ್ರೆ? ಅದ ವಾಸನೆ ಬರಬಾರ್ದು ಅಂತ. ಸುಮ್ನಿರು. ವಾಸನೆ ಅದ ಯೋಚನೆ ಚೆನ್ನಾಗಿ ಬರ್ಲಿ ಅಂತ. ஏய் விளக்கெண்ணே உள்ள போய் சரக்கிடிச்சிட்டு வாசனை வரக்கூடாதுன்னு ஏலக்க வாயில போட்டு வெளியில வந்து எல்லாரையும் ஏமாத்திரியா நீ? ಏಯ್ ಪನ್ನಿವಾಯ ಥೂ. ಮಗು, ತಮ್ಮ ಯಾವ ಭಾಷೆಯಲ್ಲಿ ಮಾತಾಡ್ತಾ ಇದ್ದಾನೆ? ಸ್ವಾಮಿ, ಒಳಗಡೆ ಹೋಗಿ ಎಣ್ಣೆ ಹೊಡ್ಕೊ ಬಂದು ವಾಸನೆ ಗೊತ್ತಾಗ್ಬಾರ್ದು ಅಂತ ಏಲಕ್ಕಿ ಕೈನ ತಿಂದು ಜನರನ್ನೆಲ್ಲ ಯಾವಮಾರಿಸ್ತಾ ಇದ್ಯಾ? ಏ ಸಂಗ ಮಂಗ, ಎಲ್ರನ್ನೂ ಒಂದ್ 10 ನಿಮಿಷ ಆಚೆ ನಿಂತ್ಕೊಳಕ್ ಹೇಳು. ಸ್ವಾಮಿಗಳು ಏನ್ ಹೇಳಿದ್ರು? ಅವ್ರನ್ನ ಬೇರೆ ತರ ಡೀಲ್ ಮಾಡ್ತಾರಂತೆ. ಎಲ್ಲಾರನ್ನ ಸ್ವಲ್ಪ ಆಚೆ ಹೋಗಿ ಹೇಳಿದ್ರು. ಹೋಗಿ ಹೋಗಿ, ಇಲ್ಲಿಂದ ಎಲ್ಲ ಹೋಗಿ ಬೇಗ. ಹೋಗಿ ಏ ಹೋಗಿ ಎಲ್ಲ ಬೇಗ ಹೋಗಿ. ಇಬ್ಬರಿಗೂ ಹೇಳ್ತಾ ಇದ್ದೀನಿ, ಹೋಗ್ರ ಆಚೆ. ನಮಗೂ ಸೇರ ಕರೆದ್ರೆ ಮಾತ್ರ ಬಾ. ಸರಿ ಸರಿ ಸ್ವಾಮಿ. ನನ್ನ ರಹಸ್ಯ ನಿಮ್ಮಿಬ್ಬರಿಗೂ ಗೊತ್ತಾಗೋಯ್ತಾ? ಇರಿ, ಸ್ವಲ್ಪ ಒಳಗೋಗಿ ಬರ್ತೀನಿ. ನೀವೇ ಬಂದ್ಬಿಟ್ರಾ? ಹೆಂಗ್ ಓಡಿಸ್ತೀನಿ ನೋಡಿ. ಪ್ರೇತಾತ್ಮ, ಓಡೋಗು, ಬೇಗ ಓಡೋಗು. ಅಯ್ಯೋ ಆಗ್ತಾರಮ್ಮ. ಅಮ್ಮ, ಇಟ್ಲು ತರ ಇದೆ. ಹೊಡೆದು ಬಿಟ್ರು ನಿಮ್ ಮಗನ. ಮಗನ್ನ ದೆವ್ವ ತರ ಬೆಳೆಸಿದ್ಯಲ್ಲಮ್ಮ. ಅಣ್ಣವ್ರೆ, ಅವಳು ನಿಮ್ ಮಗ್ಳ? ರಾಕ್ಷಸಿ. ಅವಳು ಸವಾಸ ಮಾತ್ರ ಬೇಡಪ್ಪ. ಈ ದೆವ್ಗಳಿಗೆ ಆಸೆನೇ ತೀರಲ್ಲಮ್ಮ. ಆ ಕಿಂಕಿಣಿ ಶರ್ಮನ್ ಹತ್ರ ಹೋಗಿ ತೋರಿಸಿ. ಇನ್ಮೇಲೆ ನನ್ ಕೈಯಲ್ಲಿ ಆಗಲ್ಲಪ್ಪ. ಸಂಗ ಮಂಗ ದೆವ್ಗಳು ಬರ್ತಾವೆ. ಮಕ್ಕಳು ಬರ್ತಿದ್ದಾರೆ. ಏನಾಯ್ತು? ಯಾಕೆ ಹಿಂಗ್ ಸ್ವಾಮಿಗಳು ಓಡೋಗ್ತವ್ರೆ? ಅದು ಪೊಲೀಸ್ ಸ್ವಾಮೀಜಿಗಳನ್ನೆಲ್ಲ ಪೊಲೀಸ್ ಅವ್ರು ಇಟ್ಟು ಒಳಗಡೆ ಹಾಕ್ತವ್ರೆ. ಅದೇ ಬೈದಲ್ಲಿ ಓಡಾಕ್ತಾವ್ರಪ್ಪ. ಇವೆಲ್ಲ ಇಲ್ಸವ್ರು ಕಾಣಿಸ್ತಿದ? ಕೆಲಸ ಮುಗಿದಿದ್ದಾಗೆ ಓಡಾಬಿಡಿ. ಮತ್ತೆ ನೀರು ಬರ್ತಾ ಇದೆಯಾ? ಏತು ಬಿಡ್ತಾರೆ, ನೀರು ನಿಲ್ಸಾಗಿ ಹೋಗ್ತೀಯಲ್ಲ. ತೆಗೀರಾ ತೆಗೀರಾ ಅಂದ್ರೆ ತೆಗಿತಾ ಏನೋ. ಯಾರು ನೋಡಿ ಯಾರು ತೆಗಿಯ
ಬಂದ ನೋಡಿ ಇವಾಗ ತೆಗೀನಿಲ್ಲ ಹಲೋ ಸರ್, ಪೊಲೀಸ್ ಸ್ಟೇಷನಾ? ರಾಜಾ ಏನು ಯೋಚನೆ ಮಾಡ್ತಿದ್ಯಾ? ಮದುವೆ ಕೆಲಸ 1000 ಇದೆ. ಈ ಟೈಮಲ್ಲಿ ಸುಮ್ಮನೆ ಪೂಜೆ ಪುನಸ್ಕಾರ ಅಂತ ಓಡಾಡ್ತಿದ್ರೆ ಏನೋ ಅರ್ಥ? ಅಪ್ಪ, ಮದ್ವೆ ಮುಂಚೆ ಕೆಲವು ಪ್ರೋಸೆಸ್ಗಳಿರುತ್ತೆ. ಅದು ನಿಮ್ಮಿಬ್ಬರಿಗೂ ಸಂಬಂಧಪಟ್ಟಿರುತ್ತೆ. ಮದ್ವೆ ಆಗ್ಬೇಕು ಅಂದ್ರೆ ಅದಕ್ಕೂ ಒಂದು ಪ್ರೋಸೆಸ್ ಇರುತ್ತೆ. ಅದು ಫ್ಯಾಮಿಲಿ ಸಂಬಂಧಪಟ್ಟಿರುತ್ತೆ. ಸ್ವಲ್ಪ ಕೋಆಪರೇಟ್ ಮಾಡಪ್ಪ. ನಮಸ್ಕಾರ ಸ್ವಾಮಿ. ನಮಸ್ಕಾರ. ನಮಸ್ಕಾರ ಸ್ವಾಮಿ. ಸಮಸ್ಯೆ ಇವ್ರು ಮಾತ್ರ ಒಳಗಡೆ ಬನ್ನಿ ಸ್ವಾಮಿ. ಅಂತ ನಾನೇ ಬರ್ಬೇಕು. ನನಗೆ ಕರೆಂಟ್ ಸಮಸ್ಯೆ, ಬಾಡಿಗೆ ಸಮಸ್ಯೆ, ಮನೆ ಸಮಸ್ಯೆ, ಎಲ್ಲಾ ಸಮಸ್ಯೆನೂ ಇದೆ. ಒಳಗ್ ಬರ್ಲಾ? ನಾನ್ ಬರಲ್ಲ. ಲೂಸು. ಹೋಗಿ ಸರಿ, ನೀವ್ ಹೋಗಿ. ಹೋಗು. ತನ್ನೋ ಆಂಜನೇಯ ಪ್ರಚೋದಯಾತ್. ಜೈ ಆಂಜನೇಯ, ಜೈ ಶ್ರೀರಾಮ್. விட்டுடுங்க. ஆசை நிறைவேற வரைக்கும் எங்கட யாரு தொந்தரை கொடுக்காதீங்க. புரிஞ்சுதா? புரிஞ்சுதா? ಶ್ರೀರಾಮ್, ಜೈ ರಾಮ್. ಎಲ್ಲ ಗೊತ್ತಾಗ್ತಾ ಇದೆ. ಎಲ್ಲ ಗೊತ್ತಾಯ್ತು. ಸರಿ ಹೋಗುತ್ತೆ. ಜೈ ಶ್ರೀರಾಮ್, ಜೈ ಶ್ರೀರಾಮ್. ರಕ್ತ ಸಂಬಂಧಿಗಳು ಮಾತ್ರ ಒಳಗಡೆ ಬನ್ನಿ. ಬನ್ನಿ ಹೋಗೋಣ. ಇದು ಕೆಟ್ಟದನ್ನ ನಾಶ ಮಾಡಕ್ ಬಂದಿರೋ ಒಳ್ಳೆ ನಮಸ್ಕಾರ ಅಮ್ಮ. ಜೈ ಶ್ರೀರಾಮ್. ನೀವು ಭಯ ಪಡುವಂಥದ್ದೇನೂ ಇಲ್ಲ. ಇನ್ ಸ್ವಲ್ಪ ದಿನದಲ್ಲಿ ಎಲ್ಲ ಸರಿ ಹೋಗುತ್ತೆ. ಧೈರ್ಯವಾಗಿ ಮನೆಗೆ ಕರ್ಕೊಂಡೋಗಿ. ನಿಮ್ಮ ಆಶೀರ್ವಾದ ಅಮ್ಮ. ಅಮ್ಮ ಹೋಗೋಣ. ಎದ್ದೇಳಪ್ಪ. ನಡಿ ಹೋಗೋಣ. ಹೇ ಮುಚ್ಚ, ಗಾಡಿ ನಿಲ್ಸು, ಗಾಡಿ ನಿಲ್ಸು. ಕೊಡಿ. ಹಿಂದೆ ನೋಡ ಯಾರಿದ್ದಾರೆ. ತಗೋ. ಈ ಫ್ಲೇವರ್ ತಾನೇ ನಿಂಗೆ ಇಷ್ಟ? ಈ ಫ್ಲೇವರ್ ನನಗೆ ತುಂಬಾ ಇಷ್ಟ. ಹೌದಾ? ತಿನ್ನೋಡು, ಚೆನ್ನಾಗಿರುತ್ತೆ. ನೀನ್ ತಿನ್ನು. ಅವತ್ತು ನಶೆ ನೋಡಿದಾಗ ಚೆನ್ನಾಗಿದೆ, ಇವತ್ತು ನಶೆ ಇಲ್ದೇ ನೋಡುವಾಗ ಇನ್ನೂ ಚೆನ್ನಾಗಿದ್ಯಾ. ಅವತ್ತು ಎಸ್ಕೇಪ್ ಆಗ್ಬಿಟ್ರು, ಆದ್ರೆ ಇವತ್ತು ಬಿಡ್ಬಾರ್ದು ಮಚ್ಚ. ಸೂಪರ್ ಆಗಿದ್ಯಾ ಅಂತ ಹೇಳ್ದ, ಅಸಹ್ಯವಾಗಿದ್ಯಾ ಅಂತಲ್ಲ. ಯಾಕೋ ಏನೋ ಬಿಲ್ಡಪ್ ಮಾಡ್ತಿದ್ಯಾ, ಕೋಪ ಬರ್ತಿದ್ಯಾ? ಬರೋ ದಾರಿಯಲ್ಲಿದ್ಯೋ? ಏನೋ ಇದೆಯಾ?
ಲೇ ಮಚ್ಚ ಪೇಪರ್ ನೋಡು, ಹೀರೋಯಿನ್ ತರ ಇದ್ದಾಳು. ಲೇ ಅದ್ಯಾರು ಗೊತ್ತಾ? ಕೂರ್ಗಲ್ಲಿ 7 ಎನ್ಕೌಂಟರ್ ಮಾಡಿರೋ ಹುಡುಗ ಗ್ರೌಂಡ್ ಅಲ್ಲಿ ಇಳ್ದಿದ್ರಲ್ವಾ, ಇವಾಗ ಹೆಂಗ್ ಕಂಡಿಡ್ತಾರ ನೋಡು. ಇನ್ನೊಬ್ಬ ವೆಹಿಕಲ್ ಹತ್ರ ತಲೆಗೆ ಬಿಟ್ಟು ಸತ್ತಿದ್ದ. ನೋಟ್ ಮಾಡ್ಕೊಳ್ಳಿ ಮೇಡಮ್, ಯಾವ ಎವಿಡೆನ್ಸ್ ಸಿಗ್ಲೇ ಇಲ್ಲ ಮೇಡಮ್. ಲೆಟ್ಸ್ ಗೋ. ಓಕೆ ಸರ್. ಹೇಳಿ, ಏನ್ ಬರಕ್ ಹೇಳಿದ್ದು? ದೇವನಹಳ್ಳಿ ದೇವಿ ಹತ್ರ ಹೋದ್ರು ಏನು ಪ್ರಯೋಜನ ಆಗಿಲ್ಲ ಸ್ವಾಮಿಗಳೇ. ನಾನು ಹೇಳ್ತೀನಿ, ಆ ಥರ ಮಾಡಿ. ಅವ್ರಿಗೆ ಹಿಡಿದಿರೋ ದೆವ್ವ ಯಾವ ಧರ್ಮದ್ದು ಅಂತ ಗೊತ್ತಿಲ್ಲ. ಅದರಿಂದ ಯಾವುದೇ ಮಂತ್ರವಾದಿ ಹತ್ರ ಹೋದ್ರೂ ಆ ಆತ್ಮಗಳು ಅವ್ರನ್ನ ಬಿಟ್ಟು ಹೋಗ್ತಿಲ್ಲ, ಯಾವುದೇ ಮಂತ್ರಶಕ್ತಿಗಳಿಗೂ ಭಕ್ತಿಲ್ಲ. ಯಾವುದೇ ಆತ್ಮಗಳಾದರೂ ಆಯಾ ಧರ್ಮಕ್ಕೆ ಅವು ಬಗ್ಲೇಬೇಕು. ಅದಕ್ಕೆ 3 ಧರ್ಮದ ಸ್ವಾಮೀಜಿಗಳನ್ನ ಕರೆಸಿ ಒಂದು ವಿಶೇಷ ಪೂಜೆನ ನೆರವೇರಿಸಿ ಅವ್ರಿಗೆ ಹಿಡಿದಿರೋ ಆತ್ಮ ಖಂಡಿತ ಹೊಟ್ಟೋಗುತ್ತೆ. ಆಮೇಲೆ ನೀವು ಅವರಿಬ್ಬರಿಗೆ ಮದುವೆ ಮಾಡಿಸಿ, ಒಳ್ಳೆಯದು. ಏನು ಕರ್ಕೊಂಡ್ ಬಂದಿದ್ದಾರೆ ಇಲ್ಲಿ? ಏನು ಅಂತ ಗೊತ್ತಿಲ್ಲ ನೋಡು. ಈ ಮಕ್ಕಳಿಗೆ ಹಿಡಿದಿರೋ ಆತ್ಮನನ್ನು ಅವರಿಂದ ದೂರ ಮಾಡಿ ನಿಮ್ಮನ್ನೇ ನಂಬಿಕೊಂಡಿರೋ ಈ ಮಕ್ಕಳನ್ನು ಖುಷಿಯಿಂದ ನೋಡ್ಕೊಳ್ಳಿ. ಭವಿಷ್ಯದ ಈ ಮಕ್ಕಳನ್ನು ಕಾಪಾಡಿದ್ದೇವೆ, ಕಾಪಾಡು. ಲಾರ್ಡ್ ಜೀಸಸ್, ಐ ಟ್ರೂಲಿ ಪ್ರೇ ಫಾರ್ ಯು. ಪ್ಲೀಸ್ ಸೇವ್ ದ ಚಿಲ್ಡ್ರನ್ ಹೂ ಹ್ಯಾಸ್ ಬಿಲೀವ್ಡ್ ಫಾರ್ ಯು ಅಂಡ್ ಡೋಂಟ್ ಲೆಟ್ ದೆಮ್. अभी देखो ಅಲ್ಲಾಹು ಅಕ್ಬರ್ ಅಲ್ಲಾಹು ಜೀಸಸ್, ಅಕ್ಬರ್ ನಾನು ನಿನ್ನನ್ನೇ ನಂಬ್ಕೊಂಡಿರೋದು. ದಯವಿಟ್ಟು ಈ ಮಕ್ಕಳಿಗೆ ಏನಾದರೂ ಮಾಡು. ಏನಪ್ಪ ನಿಂದು ಆರ ಹೋಯ್ತು? ಜೈ ಮಹಾಕಾಳಿ. ಬ್ಲಾಕ್ ಫಾರೆಸ್ಟ್ ಕೇಕ್ ಕೊಡಿಸ್ತೀನಿ, ಅದನ್ನು ತಿಂದ್ಬಿಟ್ಟು ಈ ಬ್ಲಾಕ್ ಇಂದಾನೆ ಓಡೋಗಿ. ಅಲ್ಲಿ ಬರೀ ಕೇಕು, ನಾನು ಆಂಬೂರ್ ಬಿರಿಯಾನಿ ಲೆಗ್ ಪೀಸ್ ಜೊತೆ ಸೇರಿಸ್ಕೊಡ್ತೀನಿ. ಚೆನ್ನಾಗಿ ತಿಂದ್ಬಿಟ್ಟು ಯಾರು ಇಲ್ದಿರೋ ಕಾಡಿಗೆ ಹೋಗಿ ಸೇರ್ಕೊಂಬಿಡಿ. ಇದು ಕೋಪ ಮಾಡ್ಕೊಂಡು ನೋಡಿದ್ರೆ ಇವರು ವೆಜಿಟೇರಿಯನ್ನು ಅನ್ಸುತ್ತೆ. ನಿಮ್ಗೆ ಮುದ್ದೆ ಸಾರು ಕೊಡಿಸ್ತೀನಿ, ತಿನ್ಬಿಟ್ಟು ಹೋಯ್ತಾ ಇರಿ. ಇವರು
ದೇವ್ರುಗಳೇ ಊಟಕ್ಕೆ ಲಾಟ್ರಿ ಹೊಡಿತಾವೆ. ಲಾಟ್ರಿ ಕೋಟಿ ಬಂದಿರೋ ತರ ಬಿಲ್ಡಪ್ ಬೇರೆ. ನಿಮ್ಮ ಹತ್ರ ಬೇಡ್ಕೊಂತ ಇದ್ರೆ ನಿಮ್ದು ಬಿಲ್ಡಪ್ಗಳು ಜಾಸ್ತಿ ಆಯ್ತು. ಈ ಚಾಮರಾಜಪೇಟೆ ಪೀಟರ್ ಬಗ್ಗೆ ನಿಮ್ಗೆ ಗೊತ್ತಿಲ್ವಲ್ಲ, ಇವಾಗ ತೋರಿಸಿ ನೋಡಿ ನನ್ನ ಕೆಲ್ಸನ. ಜಗವನ್ನು ಆಳುವ ಪರಮಪಿತ ಯೇಸುವೆ, ಈ ಮಕ್ಕಳನ್ನು ಹಿಡಿದಿರುವ ಆ ದುಷ್ಟಶಕ್ತಿಯನ್ನು ಓಡಿಸು. ಸ್ವಲ್ಪ ಎಮೋಷನ್ ಆಗ್ಬಿಟ್ಟೆ. ಇಟ್ಸ್ ಓಕೆ. ಓಂ ಭದ್ರಕಾಳಿಯೇ ನಮಃ. ಓಂ ಆಂಜನೇಯ ಸ್ವಾಮಿಯೇ ನಮಃ. ಓಂ ತಿರುಪತಿಯೇ ನಮಃ. இருங்க எங்களை வெளியில துரத்துறதுக்கு மந்திரம் சொல்லாதீங்க. உங்க எல்லாரையும் சாவடிச்சிடுவேன். ತಮಿಳೊಂದು ಬೇರೆ ಬಂದ್ಬಿಟ್ಟ. ಯಾರಿಗೆ ಓಲಾ ಬುಕ್ ಮಾಡ್ತಾರೋ ಗೊತ್ತಾಗ್ತಿಲ್ವೇ? ಏನ್ರಿ ಗುರಾಯಿಸ್ತಾ ಇದ್ದಾಳೆ? ಗುರಾಯಿಸ್ಲಿ ಎಲ್ಲರಿಗೂ ಸೊಸೆ ದೆವ್ವ ಆಗಿ ಬರ್ತಾಳೆ. ನಿನಗೆ ದೆವ್ವನೇ ಸೊಸೆಯಾಗಿ ಬಂದಿದ್ದಾಳೆ. ಕಂಗ್ರಾಚುಲೇಷನ್. ಇಲ್ಲಿ ಕೇಳ್ರಿ, ಈ ಆತ್ಮಗಳಿಗೆ ನಮ್ದು ಒಂದೊಂದ್ ಮಂತ್ರ ಆಗಲ್ಲ, ಎಲ್ಲ ಸೇರಿ ಮಂತ್ರ ಹಾಕಿ ಓಡಿಸ್ಬಿಡೋಣ ನಡ್ರಿ. ಶುರು ಮಾಡಿ. ಓ ಲಾರ್ಡ್ ಜೀಸಸ್, ಕಾಳಿಕಾಯೇ ನಮಃ. ಓಂ ಭದ್ರಕಾಳಿಯೇ ನಮಃ. ಆತ್ಮನನ್ನು ಅವರಿಂದ ಭದ್ರಕಾಳಿಯೇ ನಮಃ. ಓಂ ಭದ್ರಕಾಳಿಯೇ ನಮಃ. ಓಂ ಕಾಳಿಕಾಂಬಯೇ ನಮಃ. உங்கள யார மந்திரம் பெருசோ அவங்க முதல்ல சொல்லுங்க. புரிஞ்சுதா? 3 ಜನದಲ್ಲಿ ಯಾರ ಮಂತ್ರ ದೊಡ್ಡದು ಅವ್ರ ಮೊದ್ಲು ಹೇಳಿ. ಈ ದೆವ್ವಗಳೇ ರಾಜಕೀಯ ಮಾಡಕ್ ಶುರು ಮಾಡ್ಬಿಟ್ಟವೆ. ಇನ್ನಿವ್ರು ಸತ್ತಂಗೆ. ಗೊತ್ತಿಲ್ಲ ನಮ್ ಕರ್ತ ಎಷ್ಟು ಶಕ್ತಿಶಾಲಿ ಅಂತ. ನೀವ್ ಒಪ್ಕೊಳ್ಳೇಬೇಕು, ನಮ್ ಧರ್ಮನೇ ಗ್ರೇಟು. ಯೋ, ನಿನ್ ಸೌಂಡ್ ಎಲ್ಲ ಬರೀ ಸಂಧಿಗೊಂದಿಲ್ಲೇ ಕೇಳಿಸೋದು. ನಾವು ಆಜಾನ್ ಕೂಗಿದ್ರೆ ಇಡೀ ಸೌದಿ ಅರೇಬಿಯಾವರೆಗೂ ಕೇಳಿಸುತ್ತೆ, ಗೊತ್ತಾ? ಸುಮ್ನಿರ. ಒಂದೇ ಕಡೆ ಗುಂಪು ಹಾಕೊಂಡ್ ಪೂಜೆ ಮಾಡೋ ನಿಮ್ಮಂತವ್ರದೇ ಹಿಂಗಿರ್ಬೇಕಾದ್ರೆ ನಮ್ದಿನ್ ಎಷ್ಟಿರ್ಬೇಡ. ತಿರುಪತಿ, ಧರ್ಮಸ್ಥಳ, ಶಬರಿಮಲೆ ಹೀಗೆ ಪ್ರತಿ ಸ್ಟೇಟ್ ಅಲ್ಲೂ ದೊಡ್ಡ ದೊಡ್ಡ ದೇವರುಗಳನ್ನ ಇಟ್ಟಿರೋ ನಾವೇ ಗ್ರೇಟು. ನಮ್ಮ ಮಂತ್ರನೇ ಗ್ರೇಟು. ಏನೋ ಇದು? ಇವ್ರು ಯಾರು ನಮ್ಮ ಮಕ್ಕಳನ್ನ ಕಾಪಾಡೋ ತರ ಕಾಣಿಸ್ತಾ ಇಲ್ಲ. ಬಿಟ್ರೆ ಇವ್ರು 3 ಜನನೇ ಹೊಡೆದಾಡ್ಕೊಳ್ಳೋ ತರ ಕಾಣಿಸ್ತಿದ್ದಾರೆ. ಸುಮ್ನೆ ನಮ್ ದೇವ್ರು ದೊಡ್ಡದು. ಮಾತಾಡಕ್ ಬರುತ್ತಾ ನೀನು? ಲಂಡನ್, ಅಮೆರಿಕಾ, ನಮ್ ಮಂತ್ರನೇ ದೊಡ್ಡದು. ನಮ್ ದೇವ್ರೇ ದೊಡ್ಡದು. ಬೈಬಲ್ ಈ ಜಗತ್ತು ನಡೀತಿರೋದು ಗೊತ್ತಾ ನಿಮ್ಗೆ? ಎಲ್ರು ಯಾರು ಕಾಣಿಸ್ತಿಲ್ಲ? ಎಲ್ರು ದುಡ್ಡು ಕೊಡೋರೆ ಕಾಣಿಸ್ತಾ ಇಲ್ಲ. ನಮ್ಮಲ್ಲಿ ಒಗ್ಗಟ್ಟಿಲ್ದೇ ಇರತ್ತೆ ₹1 ಕೂಡ ಸಿಗ್ತಿಲ್ವಲ್ರು. ನಾವು ಧರ್ಮ ಅಂತ ಕಿತ್ತಾಡೋ ಬದಲು ಇಂಡಿಯನ್ಸ್ ಆಗಿ ಒಟ್ಟಿಗೆ ಜೀವನ ಮಾಡೋಣ ನಡೀರಿ.
ನಾಗರಾಜನ್ ಅವರ ಮಗ ಸರವಣನ್ ಕೂಡ ನಗರದ ಹೊರವಲಯದ ಗ್ಯಾರೇಜ್ ಒಂದರಲ್ಲಿ ಭೀಕರವಾಗಿ ಹತ್ಯೆಗೊಂಡಿದ್ದಾರೆ. ಅಷ್ಟೇ ಅಲ್ಲದೆ ಈಗ ಬಂದಿರುವ ಮಾಹಿತಿಯ ಪ್ರಕಾರ ಈ 3 ಜನರು ಕೂಡ ಚಿಕ್ಕ ವಯಸ್ಸಿನಿಂದ ಸ್ನೇಹಿತರಾಗಿ ತಮ್ಮನ್ನು ಬಿಸ್ನೆಸ್ ನಲ್ಲೂ ತೊಡಗಿಸಿಕೊಂಡಿದ್ರಂತೆ. ಪ್ರತಿಷ್ಠಿತ ಬಿಸ್ನೆಸ್ ಮೆನ್ಗಳ ಹತ್ಯೆ ಇಡೀ ಬೆಂಗಳೂರು ನಗರವನ್ನೇ ಬೆಚ್ಚಿ ಬೀಳಿಸಿದೆ. ನಾವೇನು ಮಾಡಿಲ್ಲಪ್ಪ. ಏನೋ ಮಾಡಿದ್ರೆ ನಿಮ್ ಫ್ರೆಂಡ್ಗಳು ಒಬ್ಬೊಬ್ಬರೇ ಸಾಯ್ತಾ ಇದ್ದಾರಾ? ನ್ಯೂಸ್ ಅಲ್ಲಿ ಬರೋವಂಥದ್ದು ಅಂತದ್ದೇನ್ ಮಾಡಿದ್ರಿ ಹೇಳಿ. ಕೇಳ್ತಾವ್ರಲ್ಲ, ಹೇಳ್ ಸಾಯಿ. ಏನೋ ಕೆಲಸ ಮಾಡು. ನಮ್ಮ ಹಳೆ ಬಿಲ್ಡಿಂಗು ಅದೇ ರೀತಿ ಸೇಫ್ ಆಗಿರೋ ಜಾಗ. ನಾನು ನೋಡ್ಕೊತೀನಿ. ನಾನು ಫೋನ್ ಮಾಡಿದ್ಮೇಲೆ ಅಲ್ಲಿಗೆ ಬಂದರೆ ಸಾಕು. ಹೇಳಿ ಮೇಡಮ್. ಓಕೆ ಮೇಡಮ್. ಮೇಡಮ್ ರಾವ್, ಮೇಡಮ್. ಫುಲ್ ರಕ್ತ ಆಗಿದೆ, ಏನು ಕಾಣಿಸ್ತಾ ಇಲ್ಲ. ಹೌದು ಮೇಡಮ್. ಚಿಕ್ಕಮಂಗ್ಳೂರಲ್ಲಿರೋ ಎಲ್ಲಾ ಪ್ರಿಂಟಿಂಗ್ ಪ್ರೆಸ್ಗಳಲ್ಲಿ ಹೋಗಿ ಚೆಕ್ ಮಾಡಿ. ಓಕೆ ಮೇಡಮ್. ಈ ಇನ್ವಿಟೇಷನ್ ನೀವು ಪ್ರಿಂಟ್ ಮಾಡಿದ್ದಾ? ಕೊಡಿ ಇಲ್ಲಿ. ಈ ಪತ್ರಿಕೆ ನಾವು ಪ್ರಿಂಟ್ ಮಾಡಿಲ್ಲ ಸರ್. ಈ ಪತ್ರಿಕೆ ನಿಮ್ಮ ಪ್ರೆಸ್ಸಲ್ಲಿ ಪ್ರಿಂಟ್ ಮಾಡಿದ್ದಾ? ಇಲ್ಲ ಸರ್, ಈ ಪತ್ರಿಕೆ ನಮ್ಮ ಪ್ರಿಂಟ್ ಮಾಡಿಲ್ಲ. ಈ ಪತ್ರಿಕೆ ನೀವೇನ ಪ್ರಿಂಟ್ ಹಾಕಿದ್ದು? ಹೌದು ಸರ್, ನಮ್ಮ ಪ್ರೆಸ್ಸಲ್ಲೇ ಪ್ರಿಂಟ್ ಆಗಿರೋದು. ಸ್ವಲ್ಪ ಆ ಡಿಸೈನ್ ಎಲ್ಲ ತೋರಿಸ್ಬೋದಾ ಸರ್? ರಿಷಬ್, ಸಾರಿಗೆ ಡಿಸೈನ್ ತೋರಿಸು. ಇದಲ್ಲ, ಬೇರೆ ಬೇರೆ. ಸ್ವಲ್ಪ ಇರಿ. ನಮ್ಮ ಓನರ್ಗೆ ನಮ್ ಸಂಬಂಧಿಕರನ್ನ ಒಬ್ಬರನ್ನು ಬಿಡದ ಎಲ್ರನ್ನೂ ಮದ್ವೆ ಕರಿಬೇಕು. ಎಲ್ರನ್ನೂ ಕೂಗಿದ್ರೆ ಖಜಾನೆ ಖಾಲಿ ಆಗ್ಲಿ ಬಿಡು. ಬರ್ದಾಯ್ತು. ಏನ್ ಅಳಿಯಂದ್ರೆ ಏನು ಪತ್ರಿಕೆ ಕೊಡ್ತಾನೆ ಇದ್ದೀರಾ? ಅದು ಇನ್ನೊಂದ್ ಸ್ವಲ್ಪ ಜನಕ್ಕೆ ಕೊಡೋದಿದೆ. ಇನ್ನೊಂದ್ 2-3 ದಿವಸದಲ್ಲಿ ಸರಿ, ಮುಗಿಸ್ಬಿಡ್ತೀನಿ. ಪೊಲೀಸ್ ಜೀಪ್. ಪೊಲೀಸ್ ಅವ್ರು ಯಾಕೆ ಬಂದ್ರು? ಪೊಲೀಸಾ? ಮಿತ್ರ ಶಾಲಿನಿ ಅನ್ನೋರು ಯಾರಿಲ್ಲಿ? ನಾವಿಬ್ರೆ. ಇದು ನಿಮ್ಮಿಬ್ರು ಮದ್ವೆ ಇನ್ವಿಟೇಷನ್ ತಾನೆ? ಹೇಳಿ. ಹೌದು, ನಮ್ಮಿಬ್ಬರದೇ. ಕೊಲೆ ನಡೆದ MG ರೋಡ್ ಬೈಕ್ ಗ್ಯಾರೇಜ್ ಹತ್ರ ನಿಮ್ ಇನ್ವಿಟೇಷನ್ ಹೆಂಗ್ ಬಂತು? ಕೊಲೆನಾ? ಅಲ್ಲ ಮೇಡಮ್, ಆ ಏರಿಯಾದಲ್ಲಿ ನನಗೂ ಇವಳಿಗೂ ಗೊತ್ತಿರೋ ತುಂಬಾ ಜನ ಫ್ರೆಂಡ್ಸ್ ಇದ್ದಾರೆ. ಬರೀ ಆ ಏರಿಯಾದಲ್ಲೇ ಹೆಚ್ಚು ಕಮ್ಮಿ ಒಂದು 300 ಇನ್ವಿಟೇಷನ್ ಕೊಟ್ಟಿದೀವಿ. ಈ ಪತ್ರಿಕೆ ಅಲ್ಲಿಗೆ ಹೇಗೋಯ್ತು, ಯಾರ ಮುಖಾಂತರ ಹೋಯ್ತು ನಮ್ಗೆ ನಿಮಗ್ ಗೊತ್ತಿಲ್ಲದೆ ಹೆಂಗೆ? ನಮ್ದು ಆ ಥರ ಕುಟುಂಬ ಅಲ್ಲ ಮೇಡಮ್. ಇನ್ನು ಚಿಕ್ಕ ಮಕ್ಳಮ್ಮ, ಈಗ ತಾನೇ ಜೀವನ ಶುರು ಮಾಡ್ತಿದ್ದಾರೆ. ಅದಕ್ ಮುಂಚೆನೆ ಅವ್ರ ಜೀವನ ಹಾಳು ಮಾಡ್ಬಿಡ್ಬೇಡಮ್ಮ. ಎನ್ಕ್ವೈರಿಗೆ ಯಾವಾಗ್ಲೇ ಕರೆದ್ರು ಸ್ಟೇಷನ್ ಹತ್ರ ಬರ್ಬೇಕು, ಗೊತ್ತಾಯ್ತಾ? ಸರಿ ಮೇಡಮ್, ಬರ್ತೀವಿ. ಇನ್ಸ್ಪೆಕ್ಟರ್, ಇವ್ರ ಕಾಂಟ್ಯಾಕ್ಟ್ ನಂಬರು ಎಲ್ಲಾ ಡೀಟೇಲ್ಸ್ ಕಲೆಕ್ಟ್ ಮಾಡ್ಕೊಳ್ಳಿ. ಸರಿ ಮೇಡಮ್. ನಿಮ್ಮ ನಂಬರ್ ಹೇಳಿ. 9876543210. ಸತ್ತಿರೋ 3 ಜನ ಬಿಸ್ನೆಸ್ ಮ್ಯಾನ್ ಮಕ್ಕಳ ಸೆಲ್ ಫೋನ್ ಮೇಡಮ್ ಇದು. ಇದರಲ್ಲಿ ಉದ್ದಕ್ಕಿದನಲ್ಲ, ಕರಿಯಪ್ಪ ಗೌಡವ್ರ ಮಗ ಮೇಡಮ್. ಹೇಳಿ DCP ಮೇಡಮ್. ಕೊಲೆ ಆಗಿದ್ದ ವ್ಯಕ್ತಿ ಫೋನಲ್ಲಿ ನಿಮ್ ಮಗನ್ ಫೋಟೋ ಇದೆ. ಸೊ ಅದ್ರ ಬಗ್ಗೆ ವಿಚಾರಿಸೋಕೆನೆ ನಿಮಗ್ ಕಾಲ್ ಮಾಡ್ದೆ. ಸಾರಿ ಮೇಡಮ್, ನನ್ನ ಮಗನ ವಿಚಾರಿಸಕ್ ಮುಂಚೆ ಆ 3 ಜನ ಸಾಯಿಸಿದ್ರಲ್ಲ, ಮೊದಲು ಅವ್ರನ್ನ ಕಂಡುಹಿಡೀರಿ, ಆಮೇಲೆ ನನ್ನ ಮಗನ ವಿಚಾರಿಸ್ಕೊಳ್ಳಿ. ನಮಸ್ಕಾರ, ಹೇಳಿ ಮೇಡಮ್. ಇತ್ತೀಚೆಗೆ ನಡೆದಿರೋ ಅಷ್ಟು ಕೊಲೆಗಳ ಲೊಕೇಶನ್, ಟೈಮು, ಡೇಟು ಎಲ್ಲ ಶೇರ್ ಮಾಡಿದೀನಿ. ಆ ಜಾಗದಲ್ಲಿ ಎಷ್ಟು ಜನದ ನಂಬರ್ ಟ್ರಾವೆಲ್ ಆಗಿದೆ ಅಂತ ಕಂಪ್ಲೀಟ್ ಡೀಟೇಲ್ಸ್ ನನಗೆ ಇಮಿಡಿಯೇಟ್ ಆಗಿ ಬೇಕು. ಚೆಕ್ ಮಾಡಿ ಕಾಲ್ ಮಾಡ್ತೀನಿ ಮೇಡಮ್. ಎಸ್,
ಮೇಡಮ್, ನೀವು ಕೊಟ್ಟಿದ್ದ ಲೊಕೇಶನ್ ಲಿಸ್ಟ್ ಅಲ್ಲಿ ಕೊಲೆ ನಡೆದ ಅದೇ ಜಾಗದಲ್ಲಿ 2 ನಂಬರ್ ಮಾತ್ರ ಎಲ್ಲಾ ಲೊಕೇಶನ್ ಮ್ಯಾಚ್ ಆಗ್ತಿದೆ ಮೇಡಮ್. ಆ ನಂಬರ್ನ ಹೈಲೈಟ್ ಮಾಡಿ ನಿಮ್ಗೆ ಕಳಿಸ್ತೀನಿ ಮೇಡಮ್. ಓಕೆ ರಾವ್, ಕೊಲೆಗಾರನ್ ಕಂಡಿಡ್ದ ಮೇಡಮ್. ನಡೀರಿ ಹೋಗೋಣ. ಮಿತ್ರ ಅಂಡ್ ಶಾಲಿನಿ, ಯು ಆರ್ ಅಂಡರ್ ಅರೆಸ್ಟ್. ಅರೆಸ್ಟಾ? ನಾವೇನ್ ಮಾಡಿದ್ವಿ? ನಮ್ಮನ್ನ ಯಾಕೆ ಅರೆಸ್ಟ್ ಮಾಡ್ತಿದ್ದೀರಾ? ರಾವ್, ಇಬ್ಬರನ್ನು ಕರ್ಕೊಂಡು ಓಕೆ ಮೇಡಮ್. ಮಿತ್ರ, ಏನಾಗಲ್ಲ. ಏನಪ್ಪ ಇದೆಲ್ಲ? ಏನ್ರಿ ಇದೆಲ್ಲ? ನೀವಾದ್ರೂ ಕೇಳ್ರಿ, ಏನಮ್ಮ ಇದೆಲ್ಲ? ಶಾಲಿನಿ, ಅಂದ್ರೆ ನೀವು ಧೈರ್ಯವಾಗಿ ಹೋಗಿ, ನಾವು ಹಿಂದೆನೆ ಬರ್ತೀವಿ. ಇವ್ರಿಬ್ರು ಇನ್ವೆಸ್ಟಿಗೇಷನ್ ರೂಮಲ್ಲಿ ಕೂರಿಸಿ. ಹೇಳಿ, ಯಾಕೆ 3 ಜನ ಬಿಸ್ನೆಸ್ ಮ್ಯಾನ್ ಮಕ್ಕಳನ್ನ ಕೊಲೆ ಮಾಡಿದ್ರಿ? ನಿಮ್ಗೂ ಅವ್ರಿಗೂ ಏನ್ ಸಂಬಂಧ? ಏನ್ ಮೇಡಮ್ ಇದು? ಅಲ್ಲ ಮೇಡಮ್, ಈಗ ತಾನೇ ಸಂಬಂಧ ಸೆಟ್ ಆಗಿ ಎಂಗೇಜ್ಮೆಂಟ್ ಮಾಡ್ಕೊಂಡು ಮದುವೆ ಕೆಲಸಗಳಲ್ಲಿ ಬಿಸಿ ಇದೀವಿ. ಈ ಟೈಮಲ್ಲಿ ಕೊಲೆ ಅದು ಇದು ಅಂತಂದ್ರೆ ಏನರ್ಥ ಮೇಡಮ್? ಏಯ್, ಕೊಲೆ ನಡೆದ ಎಲ್ಲಾ ಜಾಗದಲ್ಲೂ ನಿಮ್ಮಿಬ್ರು ಮೊಬೈಲ್ ನಂಬರ್ ಟ್ರಾವೆಲ್ ಆಗಿದೆ ಅಂತ ರಿಜಿಸ್ಟರ್ ಆಗಿದೆ. ಆ ಬೇಸ್ ಮೇಲೆನೆ ನಿಮ್ಮನ್ನ ಅರೆಸ್ಟ್ ಮಾಡಿ ಇಲ್ಲಿ ಕೂರ್ಸಿರೋದು. ಮರ್ಯಾದೆಗೆ ನಿಜ ಒಪ್ಕೊಳ್ಳಿ, ಇಲ್ಲ ನಿಮ್ಮಿಬ್ರಿಗೂ ಇಲ್ಲೇ ಸಮಾಧಿ ಕಟ್ಬಿಡ್ತೀನಿ. ಉತ್ತರ ಕೊಡಿ ಅಂದ್ರೆ ತಲೆ ತಗ್ಸ್ಕೊಂಡು ನಾಟಕ ಆಡ್ತಾ ಇದ್ದೀರಾ. ತಲೆ ಎತ್ ನೋಡಲ್ವಾ? ಮೇಡಮ್, ಅಲ್ಲ ಎತ್ತ ಇಲ್ಲ ಮೇಡಮ್. ಕೇಳ್ತಾ ಇದ್ದ ತಾನೆ? ನಾಂಗಪ್ಪನ ತಪ್ಪಿಗೆ ಇವಂಗ್ಳೆಯ ಚಿತ್ರವಾದಂ ಪನ್ರಿಂಗ. ನಾವು ಮಾಡಿದ ತಪ್ಪಿಗೆ ಇವ್ರಿಗೆ ಯಾಕೆ ಟಾರ್ಚರ್ ಕೊಡ್ತಿದ್ದೀರಾ? ಯಾರು ನೀವು? ನಾಂಗ ಎಲ್ಲರ ಮಾರಿ ಸಂತೋಷಮ ಇರುಕ್ಕಣ ಆಸೆ ಪಟ್ಟವಂಗ. ಅಂದ ಆಸೆ ನೆರವೇರಮ ಸತ್ತ ಪೋಣವಂಗ. ಇಲ್ಲೋಡಿ, ಇನ್ನೊಂದು ವಾರದೊಳಗೆ ಈ ಮಕ್ಳುಗಳಿಗೆ ಮದ್ವೆ. ನಿಮ್ಮ ಆಸೆ ಈಡೇರಿಸ್ಕೊಳ್ಳೋಕೋಸ್ಕರ ನಮ್ಮ ಮಕ್ಳಿಗೆ ಕಷ್ಟ ಕೊಡೋದು ಯಾವ ನ್ಯಾಯ? ನೀವೇ ಹೇಳಿ. ನಿಮ್ಮ ಕೈ ಮುಗಿದು ಬೇಡ್ಕೊತಾ ಇದ್ದೀನಿ, ನಮ್ಮ ಮಕ್ಳನ್ನ ಬಿಟ್ಬಿಟ್ಟು ಹೊರಟೋಗಿ. ನೀವು ಅವ್ರಗಳ ಮೇಲೆ ಸೇಡ್ ತಿರ್ಸ್ಕೊಳ್ಳೋದು ತಪ್ಪಿಲ್ಲ, ಆದ್ರೆ ನಮ್ಮ ಮಕ್ಳ ಮೇಲೆ ಬಂದು ಅವ್ರ ಜೀವನ ಹಾಳು ಮಾಡ್ತಾ ಇದಿರಲ್ಲ, ಇದು ಯಾವ ನ್ಯಾಯ? ದಯವಿಟ್ಟು ಅವ್ರು ಬಿಟ್ಟು ಹೋಗ್ಬಿಡಿ. ನಿಮ್ಮನ್ನ ನನ್ನ ಮಕ್ಳು ಅಂತ ಕೇಳ್ಕೊತೀನ್ರಪ್ಪ. ಬಾಳ್ಬೇಕಾದ ಮಕ್ಳನ್ನ ಬಾಳಕ್ ಬಿಡಿ. ನಿಮ್ ಕಾಲ್ ಬೇಕಾದ್ರೆ ಮುಗಿದ್ ಕೇಳ್ಕೊತೀನ್ರಪ್ಪ. ಏನಮ್ಮ ದೇವದ ಹತ್ರ ಹೋಗಿ ಬೇಡ್ಕೋತಾ ಇದ್ದೀರಾ? ಅವ್ರಿಗೆ ಕರುಣೆ ಇದ್ದಿದ್ರೆ ಇವ್ರ ಮೇಲೆ ಯಾಕೆ ಬರ್ತಾ ಇದ್ರು? ನಿಮ್ಮಿಬ್ಬರಿಗೆ ಬೇರೆ ದೇಹ ಬೇಕು ತಾನೆ? ನನ್ನ ಹತ್ರ ಸಾಲ ಇಸ್ಕೊಂಡಿರೋರು ಬಹಳ ಜನ ಇದ್ದಾರೆ, ಅವ್ರನ್ನ ಕರ್ಕೊಂಡ್ಬತ್ತೀನಿ. ಅವ್ರ ಎಷ್ಟು ಸಲಿ ನಮ್ಮನ್ನ ಹೋಗಿ ಹೋಗಿ ಅಂತ ಬೇಡ್ಕೊಂಡ್ರು ನಾವ್ ಯಾಕೆ ಹೋಗ್ತಾ ಇಲ್ಲ ಗೊತ್ತಾ? ಅವ್ರೆಲ್ಲರನ್ನು ಕೊಲೆ ಮಾಡೋದಕ್ಕೆ ಕಾರಣ ಏನು ಅಂತ ತಿಳ್ಕೊಬೇಕಾ? ಯಾಕೆ ಸಾಯಿಸ್ಬೇಕು ಅಂತ ನಾವು ದುಡಿತಾ ಇದೀವಿ ಅಂತ ನಿಮಗ್ ಗೊತ್ತಾ? ಏಯ್! ಸರಿ, ಇಲ್ಲಿಗೆ ಯಾಕೆ ಕರ್ಕೊಂಡ್ ಬಂದೆ? ಇದು ನನ್ನ ಫ್ರೆಂಡ್ ಮನೆ. 2 ವರ್ಷದ ಹಿಂದೆ ಅವನ ಜೊತೆ ಇಲ್ಲೇ ಇದ್ದೆ, ಏನಾದ್ರೂ ಹೆಲ್ಪ್ ಕೇಳೋಣ ಅಂತ. ಗಾಡಿ ಬೇಗ ತಗೊಂಬಾರ. ಎಕ್ಸ್ಕ್ಯೂಸ್ ಏನು ವಿಷಯ? ಮನೆ ಬೀಗ ಹಾಕಿದೆ, ಇಲ್ಲಿದ್ದವರು ಎಲ್ಲಿ ಹೋಗಿರ್ಬೋದು ಅಂತ ಈ ಮನೆ 1 ವರ್ಷದಿಂದ ಲಾಕ್ ಆಗೇ ಇದೆ. ಅವ್ರ ಫೋನ್ ನಂಬರ್ ನನ್ನ ಹತ್ರ ಇದೆಯಾ? ಮನೆ ಓನರ್ ನಂಬರು? ಯಾರ ನಂಬರ್ ನನ್ನ ಹತ್ರ ಇದೆಯಾ ಸರ್? ಸರಿ ಸರ್. ಹೇಗಿದೆ? ಸೂಪರ್. ಸರ್, ರೂಮ್ ಬೇಕಿತ್ತು. ರೂಮಾ? ಆಧಾರ್ ಕಾರ್ಡ್ ಕೊಡಿ.
ಆಧಾರ್ ಕಾರ್ಡು ಏನ್ ಮಾಡೋದೀಗ? ಏನ್ ಆಧಾರ್ ಕಾರ್ಡ್ ಕೇಳಿದ್ರೆ ಮುಖ ನೋಡ್ಕೊತಾ ಇದ್ದೀರಾ? ಇಲ್ಲ ಸರ್, ಬರೋ ಅರ್ಜೆಂಟಲ್ಲಿ ಮರ್ತ್ಬಿಟ್ಟು ಬಂದ್ವಿ. ಬೇರೆ ಯಾವ್ದಾರ ಐ ಡಿ ಪ್ರೂಫ್ ಇದೆಯಾ? ಇಲ್ಲ, ಅದು ಸರ್ ಸ್ವಲ್ಪ ಸಾರಿಪ್ಪ, ನಮ್ಮ ಮ್ಯಾನೇಜ್ಮೆಂಟ್ ಅನ್ನೇ ಆಧಾರ್ ಕಾರ್ಡ್ ಐ ಡಿ ಪ್ರೂಫ್ ಇಲ್ದಾನೆ ಅಲೌಡ್ ಮಾಡಲ್ಲ. ನೀವೆಲ್ಲಾದ್ರೂ ಬೇರೆ ಕಡೆ ಟ್ರೈ ಮಾಡಿ. ತುಂಬಾ ಸುಸ್ತಾಗ್ತಿದೆ ಸರಿ ಕಣೋ. ಬಾ, ಪಾರ್ಕಲ್ಲಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡೋಣ. ಅಲ್ಲಿ ಹೋಗೋಣ. ಹೋಗೋಣ ಬಾ. ಯೋಚನೆ ಮಾಡ್ಬೇಡ, ನೀನ್ ಅನ್ಕೊಂಡಿರೋ ತರನೇ ಬದುಕೋಣ, ಸರಿನಾ? ಏಯ್, ಯಾಕೆ ಅಳ್ತಾ ಇದೀಯಾ ಜನನಿ? ಏನಾಯ್ತು? ಅಲ್ಲ, ತುಂಬಾ ಪ್ರೀತಿಯಿಂದ ಬೆಳೆಸಿರೋ ಅಪ್ಪ ಅಮ್ಮನ್ ಬಿಟ್ಟು ಆಸೆ ಪಟ್ಟಿರೋ ಹುಡುಗನ್ ಜೊತೆ ಬಂದ್ಬಿಟ್ಟೆ. ಏನೇ ಆದ್ರೂ ಹೆತ್ತವ್ರಿಗೆ ಇಂಥ ದ್ರೋಹ ಯಾರು ಮಾಡಬಾರ್ದು. ಅದನ್ನ ನೆನೆಸ್ಕೊಂಡ್ರೆ ಮನ್ಸಕ್ ತುಂಬಾ ಕಷ್ಟ ಆಗ್ತಿದೆ. ಜನನಿ, ನನಗೂ ಅದೇ ಫೀಲಿಂಗು. ಇದನ್ನೆಲ್ಲ ನಾವು ಮನೆ ಬಿಡಕ್ಕಿಂತ ಮುಂಚೆನೆ ಯೋಚನೆ ಮಾಡಬೇಕಾಗಿತ್ತು. ಈಗ ಯೋಚನೆ ಮಾಡಿ ಪ್ರಯೋಜನ ಇಲ್ಲ. ನಮ್ಮ ಬದುಕಲ್ಲಿ ಈಗ ತಾನೇ ಆಷಾಢ ಮುಗಿದು ಶ್ರಾವಣ ಬಂದಿದೆ. ಯುಗಾದಿಗೆ ರೆಡಿ ಆಗೋಣ. ಪಾರ್ಕ್ ಮುಚ್ಚೋ ಟೈಮ್ ಆಯ್ತು, ಹೊರಡೋಣವಾ? ಇಲ್ಲಿ ಕೇಳು, ಈಗಿರೋ ಪರಿಸ್ಥಿತಿಯಲ್ಲಿ ನಾವೆಲ್ಲೂ ಹೊರಗಡೆ ಹೋಗಿ ಉಳ್ಕೊಳಕ್ಕಾಗಲ್ಲ. ಬೇರೆ ದಾರಿ ಇಲ್ಲ. ಇವತ್ತು ರಾತ್ರಿ ಯಾರಿಗೂ ಗೊತ್ತಾಗಲ್ಲ ನಾವ್ ಇಲ್ಲೇ ಇರ್ಬೇಕು. ಏನು ಪ್ರಾಬ್ಲಮ್ ಆಗಲ್ವಾ? ಅದೇನೂ ಆಗಲ್ಲ, ನಾನು ಇದೀನಲ್ಲ. ಏನ್ ನೋಡ್ತಾ ಇದೀಯಾ? ಬೆಳಗ್ಗೆ ಮೊದಲನೇ ಕೆಲ್ಸನೇ ದೇವಸ್ಥಾನಕ್ಕೆ ಹೋಗಿ ಮದ್ವೆ ಆಗೋದು. ಎರಡನೇ ಕೆಲ್ಸನೇ ಮನೆ ಬ್ರೋಕರ್ನ ಹುಡುಕಿ ಕೂಡ್ ಮಾಡ್ಕೊಳ್ಳೋದು. ಮೂರನೇ ಕೆಲ್ಸ ಏನು ಸಂಸಾರ ಮಾಡ್ಬೇಕಾದೆ ತಾನೇ? ಇಲ್ಲ, ದೊಡ್ಡ ಕುಟುಂಬ ಕಟ್ಟೋಣ. ಛೀ, ಹೋಗೋ. ಏ ಯುವ, ನಮ್ಗೆ ಎಷ್ಟ್ ಮಕ್ಳಾಗ್ಬೇಕು ಅಂತ ನಿನ್ಗೆ ಆಸೆ? ಅಷ್ಟು ದೊಡ್ಡ ಆಸೆ ಏನಲ್ಲ. 5ನೇ ಮಗು ಹೆಣ್ಣಾದ್ರೆ ಭವಿಷ್ಯ ಚೆನ್ನಾಗಿರುತ್ತಂತೆ. ಅಷ್ಟಾದ್ರೆ ಸಾಕು. ಏನು 5 ಮಕ್ಳ ಸಾಕಾ? ಅಷ್ಟೇನಾ? ಅದಾದ್ಮೇಲೆ ಬೇರೆಯವಳನ್ನ ನೋಡ್ಕೋತ್ಯಾ? ಏಯ್ ಓಡಿ. ಸಾರಿ, ಕೋಪ ಬಂದ್ರೆ ತಮಿಳ್ ಬಂದ್ಬಿಡುತ್ತಲ್ಲ. ಸರಿ, 5 ಹೆಣ್ಣಾದ್ರೆ ಏನ್ ಮಾಡ್ತೀಯಾ? 5 ಹೆಣ್ಣಾಗಿ ಹುಟ್ಟಿದ್ರೆ ನನ್ನಷ್ಟು ಲಕ್ಕಿ ಯಾರು ಇಲ್ಲ ಅನ್ಕೋತೀನಿ. ಏನ್ ಓಕೆನಾ? ಇವಾಗ ಗಂಡ್ಮಕ್ಳು ಯಾರು ಊಟ ಹಾಕಲ್ಲ, ಹೆಣ್ಮಕ್ಳೇ ನೋಡ್ಕೊಳ್ಳೋದು. 5 ಮಕ್ಳು ಮನೇಲೂ ಊಟ ಮಾಡ್ಬೋದು. ವಯಸ್ಸಾದ್ಮೇಲೆ ಹೆತ್ತವರು ಹೆಣ್ಮಕ್ಳ ಮನೇಲೆ ಜಾಸ್ತಿ ಇರ್ತಾರೆ. ಆ ಹಂತಕ್ಕೆ ಹೋಗೋಕೆ ನಾನಿನ್ನ ನಿನ್ನ ರಾಜನ್ ತರ ಕೊನೆವರೆಗೂ ನೋಡ್ಕೋತೀನಿ. ಏಯ್ ಹುಡ್ಗಿನ ಎಲ್ಲಿಂದ ತಕೊಂಡ್ಬಂದ್ಯೋ? ಮಂಡ್ಯ ಬೆಣ್ಣೆ ತರ ಅವಳ. ನಿನಗೂ ಸೇರ್ ರೇಟ್ ಫಿಕ್ಸ್ ಮಾಡ್ತೀವಿ. ಹೋಗ್ತಾ ಇರೋ. ಸರ್, ದಯವಿಟ್ಟು ನಾನು ಹೇಳೋ ಕೇಳಿ. ನೀವು ನಮ್ಮ ಬಗ್ಗೆ ತಪ್ಪು ತಿಳ್ಕೊಳ್ತಾ ಇದ್ದೀರಾ. ಸರ್, ಅಯ್ಯೋ ಬಿಡಿ ಸರ್ ಅವಳನ್ನ. ಸರ್, ಬಿಡಿ ಸರ್ ಅವಳನ್ನ. ಬೆಳಗಾದ್ರೆ ಅದಕ್ಕೆ ಮುಂಚೆ ರಿಹರ್ಸಲ್ಸ್ ಮಾಡಲ್ವಾ? ದುಡ್ಡುಗೋಸ್ಕರ ವಾಚ್ಮ್ಯಾನ್, ಡಾಕ್ಟರ್, ಇನ್ಸ್ಪೆಕ್ಟರ್ ಇವರೆಲ್ಲ ಮಂತ್ರಿ ಮಗ ಮಾಡಿದ ತಪ್ಪನ್ನ ಮುಚ್ಚಾಕದ್ರಲ್ಲ, ಇವ್ರನ್ನೆಲ್ಲ ಸುಮ್ಮನೆ ಬಿಡ್ಬೇಕಾ? ಅದಕ್ಕೆ ಸಾಯಿಸ್ಬಿಟ್ವಿ. ಅದಾದ್ಮೇಲೆ ಇನ್ಸ್ಪೆಕ್ಟರ್ನ ಹೆಂಗ್ ಕೊಂದ್ವಿ ಗೊತ್ತಾ? ಇಷ್ಟು ಜನನ್ ಸಾಯಿಸಿದ್ದೀರಾ, ಅವನ ಜೊತೆ ಡಾಕ್ಟರ್ ಸೇರ್ಕೊಂಡಿದ್ದ, ಅವನ್ ಮಾತ್ರ ಯಾಕೆ ಉಳಿಸಿದ್ದೀರಾ? ಮೇಡಮ್ ಕಾಲ್.
ಮೇಡಮ್ ಡಾಕ್ಟರ್ ಫ್ಲೈಓವರ್ ಕಡೆಗೆ ಬಿದ್ದು ಸತ್ತೋಗಿದ್ದಾರೆ ಮೇಡಮ್. ಇಲ್ಲಿ ಕೇಳು, 7 ಜನದಲ್ಲಿ 6 ಜನ ಕೊಂದಾಯ್ತು. ಇನ್ನು ಉಳಿದಿರೋದು ಮಂತ್ರಿ ಮಗ ಮಾತ್ರ. ಅವರನ್ನ ಸಾಯಿಸದೆ ಬಿಡೋದಿಲ್ಲ. ಸಾಧ್ಯವಾದ್ರೆ ಕಾಪಾಡ್ಕೋ. ಹೇಳಿ DCP ಮೇಡಮ್. ನಿಮ್ ಮಗ ದೊಡ್ಡ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿದ್ದಾನೆ. ಅದೇ ವಿಷಯವಾಗಿ ನೇರವಾಗಿ ಭೇಟಿ ಮಾಡ್ಬೇಕು. ಆವಾಗ್ಲೇ ನಮ್ ಪ್ಲಾನ್ ಎಕ್ಸಿಕ್ಯೂಟ್ ಮಾಡಕ್ಕಾಗೋದು. ಸ್ವಲ್ಪ ಕೋಆಪರೇಟ್ ಮಾಡಕ್ ಹೇಳಿ ಪ್ಲೀಸ್ ಸರ್. ಬರಕ್ ಹೇಳಿ. ಹಲೋ ಅಪ್ಪ, ಎಲ್ಲ ವಿಷಯ ಹೇಳಿದ್ರು. ಈಗ ನಾನು ಊರಿಂದ ಬಂದಿದ್ದೀನಿ, ನಮ್ಮ ಗೆಸ್ಟ್ ಹೌಸಲ್ಲೇ ಇದ್ದೀನಿ. ನಾನು ಇಮಿಡಿಯೇಟ್ ಆಗಿ ಹೊರಟು ಬರ್ತೀನಿ. ನೀವು ಸಾಯ್ಬೇಕು. ಕಾಪಾಡ್ತೀನಿ ಅಂತ ಹೇಳಿದೆ, ಇವಾಗ ಸಾಯಿ ಅಂತ ಇದ್ದೀರಾ? ಟೆನ್ಷನ್ ಮಾಡ್ಕೋಬೇಡಿ. ನೀವು ನಾನು ಹೇಳ್ದಂಗೆ ಕೇಳಿದ್ರೆ ಸಾಕು. ನಾನು ಆ ದೆವ್ವಗಳ ಹತ್ರ ಹೋಗಿ ಮಂತ್ರಿ ಮಗನ ಅರೆಸ್ಟ್ ಮಾಡಕ್ ಹೋದೆ. ಆಗ ಅವ್ನು ತಪ್ಪಿಸ್ಕೊಂಡು ಓಡೋಗ್ಬೇಕಾದ್ರೆ ಕಾರ್ ಆಕ್ಸಿಡೆಂಟಲ್ಲಿ ಸತ್ತೋದ ಅಂತ ಒಂದು ಸಣ್ಣ ಸುಳ್ಳು ಹೇಳ್ತೀನಿ. ಅದನ್ನ ಅವ್ರು ನಂಬಿ ನಿಜವಾಗ್ಲೂ ಸತ್ತೋದ ಅಂತ ತಿಳ್ಕೊಂಡು ಖುಷಿಯಾಗಿ ಬಿಟ್ಟೋಗ್ಬಿಡ್ತಾರೆ. ಅದಾದ್ಮೇಲೆ ಸ್ವಲ್ಪ ದಿನ ಬಿಟ್ಟು ನಿಮ್ ಇಷ್ಟ ಬಂದಂಗೆ ನೀವು ಫಾರಿನ್ಗೆ ಹೋಗ್ತಿರೋ ಎಲ್ಲಿ ಹೋಗ್ತಿರೋ ನಿಮಗ್ ಬಿಟ್ಟಿದ್ದು. ಓವರ್ ಆಲ್ ಆಗಿ ಇದೇ ನಮ್ ಪ್ಲಾನ್. ಸೂಪರ್ ಮೇಡಮ್, ಹಾಗೆ ಮಾಡೋಣ. ಏಯ್, ಏನ್ ನೋಡಿ ಇದೇ ಮಾಡ್ತಾ ಇದ್ದೀರಾ? ಎದಳ್ರ ನಮಸ್ಕಾರ ಸರ್. ಎಲ್ಲ ಅವ್ರಿಬ್ರು ಸಾರಿ ಸರ್, ಇಲ್ಲಿ ಕಟ್ಕೊಂಡು. ಅಯ್ಯೋ ಹೇಳಿ ಮೇಡಮ್, ಅವರಿಬ್ರು ತಪ್ಪಿಸ್ಕೊಂಡಿದ್ದಾರೆ ಮೇಡಮ್. ಸರಿ, ನಾನು ನೋಡ್ಕೊತೀನಿ. ನೀವಿಬ್ರು ಇಲ್ಲಿ ಗೊತ್ತಾಗ್ತಿಲ್ಲ ಮೇಡಮ್. ನೀವ್ ಅಂದ್ಕೊಂಡಂಗೆ ನಿಮ್ಮ ಆಸೆ ನೆರವೇರಿತು. ಇದಾದ್ಮೇಲೂ ನೀವು ಅವ್ರ ದೇಹದಲ್ಲಿರೋದು ನ್ಯಾಯ ಅಲ್ಲ. ತಕ್ಷಣ ಇವರಿಬ್ಬರನ್ನ ಬಿಟ್ಟು ಹೋಗ್ಬಿಡಿ. ಇವ್ರುಗಳು ನಿಮ್ ಹಾಗೇನೆ ಲವ್ ಮಾಡಿ ಮದ್ವೆ ಆಗ್ಬೇಕು ಅಂತ ಆಸೆ ಪಡ್ತಿರೋರು. ಅವ್ರ ನೋವು ಏನು ಅಂತ ನಿಮ್ಗೆ ಅರ್ಥ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ನನ್ನನ್ನು ಕ್ಷಮಿಸ್ಬಿಡು. ನನಗೆ ಗೊತ್ತು ನಿನಗೆ ನಿಮ್ಮ ಅಪ್ಪ ಅಮ್ಮ ಅಂದ್ರೆ ಎಷ್ಟಿಷ್ಟ ಅಂತ. ಅವ್ರನ್ನೆಲ್ಲ ಬಿಟ್ಬಿಟ್ಟು ನನ್ನ ನಂಬ್ಕೊಂಡು ಬಂದೆ. ಜೀವನ ಪೂರ್ತಿ ನನ್ನ ಜೊತೆ ಇರೋಣ ಅಂತ. ನಿನ್ನ ಒಂದು ದಿನನೂ ನನ್ನ ಕೈಲಿ ಜೋಪಾನವಾಗಿ ನೋಡ್ಕೊಳಕ್ ಆಗ್ಲಿಲ್ಲ. ನಿನ್ನನ್ನು ಕರ್ಕೊಂಡ್ಬಂದಿದ್ದು ನಂದೇ ತಪ್ಪು. ನನ್ನನ್ನು ಕ್ಷಮಿಸ್ತೀಯಾ? ಇಷ್ಟೆಲ್ಲ ಆಸೆಗಳನ್ನ ಇಟ್ಕೊಂಡು ನನ್ನ ಜೊತೆಗೆ ಬಂದೆ. ಎಲ್ಲ ಆಸೆಗಳನ್ನ ನಾನೇ ಕೆಡಿಸ್ಬಿಟ್ಟೆ. ನನ್ನನ್ನು ಕ್ಷಮಿಸ್ತೀಯಾ? ಅಳ್ಬೇಡ ಜನನಿ. ನಾವು ಹೆಂಗ್ ಬದುಕಬೇಕು ಅಂತ ಆಸೆ ಪಟ್ವೋ ಆ ಬದುಕನ್ನ ಇವರಾದ್ರೂ ಬದುಕ್ಲಿ. ಒಳ್ಳೆ ರೀತಿಲಿ ನಮ್ಮ ಆಪರೇಷನ್ ಸಕ್ಸಸ್ ಆಗೋಯ್ತು ಸರ್. ಎಲ್ಲ ನಮ್ಮ ಟೀಮ್ ಕೋಆಪರೇಷನ್ ಇಂದ ಸರ್.
ಥ್ಯಾಂಕ್ ಯು ವೆರಿ ಮಚ್ ಸರ್. ನೀವು ಸೂಪರ್ ಆಗಿ ಪ್ಲಾನ್ ಎಕ್ಸಿಕ್ಯೂಟ್ ಮಾಡಿ ಆ ಆತ್ಮಗಳನ್ನ ಯಾಮಾರಿಸಿ ಮಂತ್ರಿ ಮಗನ ಕಾಪಾಡಿದ್ರಿ. ನೀವು ರಿಯಲಿ ಜೀನಿಯಸ್ ಮೇಡಮ್. ನೀವ್ ಅಂದ್ಕೊಂಡಿರೋ ತರ ಅಷ್ಟು ಸುಲಭವಾಗಿ ದೆವ್ವಗಳನ್ನ ಆತ್ಮಗಳನ್ನ ಯಾಮಾರ್ಸಕ್ಕಾಗಲ್ಲ. ಅಲ್ಲಿ ಏನ್ ನಡೀತು ಅಂತ ಗೊತ್ತಾ? ಸರಿ, ನಾನಿನ್ ಹೊರಡ್ಬೋದಾ? ಸ್ವಲ್ಪ ಇರಿ ಮೇಡಮ್, ಕೂಲ್ ಡ್ರಿಂಕ್ಸ್ ಕುಡೀರಿ. ಆಫೀಸರ್ಸ್ ಎಲ್ಲ ಸೀಲ್ಡ್ ಇರೋ ಕೂಲ್ ಡ್ರಿಂಕ್ಸೇ ಕುಡಿಯೋದು ಅಂತ ಗೊತ್ತು, ಅದಕ್ಕೇನೆ ತಗೊಳ್ಳಿ ಕುಡೀರಿ. ಮೇಡಮ್ ವಾಶ್ರೂಮ್ ಅಲ್ಲಿದೆ ಮೇಡಮ್. ವಾಶ್ರೂಮ್ ಎಲ್ಲಿದೆ ಅಂತ ಕೇಳಿದ್ರೆ ಅದಕ್ಕೆ ತೋರ್ಸೋಣ ಅಂತ. ಏನ್ ಮಾಡ್ತಾ ಇದ್ಯಾ? ನಾನ್ ಯಾರು ಅಂತ ಗೊತ್ತು ತಾನೆ? ನೀನ್ ಯಾರೇ ಆಗಿದ್ರು ಒಂದ್ ಹೆಣ್ಣು ತಾನೆ, ಏನ್ ನೋಡ್ತಿದ್ಯಾ? ನೋಡಕ್ಕೆ ಸಕ್ಕಾದ ಕಾಣಿಸ್ತಿದ್ಯಾರ. ಸ್ವಲ್ಪ ಹೊತ್ತು ಸುಮ್ಮನೆ ಇದ್ಬಿಟ್ರೆ ಆಮೇಲೆ ಎಂಜಾಯ್ ಮಾಡಿ ಪ್ಲಾನ್ ಎಕ್ಸಿಕ್ಯೂಟ್ ಮಾಡೋಣ ಮೇಡಮ್. ಏಯ್ ನಾಯಿ, ನಾನ್ ನಿನ್ ಕಾಪಾಡಕ್ ಬಂದೋಳು, ಕೊಲೆ ಮಾಡೋ ಹಾಗೆ ಮಾಡ್ಬೇಡ. ಆಲ್ರೆಡಿ ಕಣ್ಣಲ್ಲೇ ಕೊಂದ್ಬಿಟ್ಟಿದ್ಯಾ, ಇವಾಗ ಗನ್ನಲ್ಲಿ ಕೊಲ್ತ್ಯಾ? ನೀನ್ ಹೇಳಿದ ಪ್ಲಾನ್ನ ನಾನ್ ಒಪ್ಕೊಳ್ಬೇಕು, ಆದ್ರೆ ನಾನ್ ಹೇಳೋ ಪ್ಲಾನ್ನ ನೀನು ಒಪ್ಪಲ್ವಾ? ಅನ್ಯಾಯವಾಗಿ ಸಾಯ್ಬೇಡ. ಅಷ್ಟು ಈಸಿಯಾಗಿ ನಮ್ಮಂತ ದೊಡ್ಡ ಮನುಷ್ಯರನ್ನೆಲ್ಲ ನೀವುಗಳು ಶೂಟ್ ಮಾಡಕ್ಕಾಗಲ್ಲ ಗೊತ್ತಾ? ಸ್ವೀಟ್ ನೀನ್ ನನ್ ಮುಗ್ಸಷ್ಟೇ ನಾನ್ ಬೇಡ. ಏಯ್ ಡೋಂಟ್ ಶೂಟ್. ನೀವು ಮಾಡಿದೆ ಕರೆಕ್ಟ್ ಮೇಡಮ್. ಇಂಥ ಕಚಡಗಳೆಲ್ಲ ಜೀವಂತವಾಗಿರ್ಬಾರ್ದು. ಮೇಡಮ್ ನಿಮಗೋಸ್ಕರ ಹೊರಗಡೆ ಪ್ರೆಸ್ ಅವರು ಮೀಡಿಯಾದವರು ವೆಯ್ಟ್ ಮಾಡ್ತಾ ಇದ್ದಾರೆ ಮೇಡಮ್. ನಗರದಲ್ಲಿ ನಡೆದಿರುವ ಈ 3 ಜನ ಬಿಸ್ನೆಸ್‌ಮೆನ್‌ಗಳ ಹತ್ಯೆಗೆ ಮಾಜಿ ಮುಖ್ಯಮಂತ್ರಿ ಕರಿಯಪ್ಪ ಗೌಡ ಅವರ ಮಗ ಆದಿತ್ಯನೇ ಕಾರಣ ಎಂದು ಡಿಸಿಪಿ ದುರ್ಗಾ ಅವರು ನಡೆಸಿರುವ ತನಿಖೆಯಿಂದ ಬೆಳಕಿಗೆ ಬಂದಿದೆ. ಹಣ ಹಾಗೂ ಅಧಿಕಾರದ ಲಾಲಸೆಗೆ ಮಣಿಯದ ಡಿಸಿಪಿ ದುರ್ಗಾ ಅವರು ಆದಿತ್ಯನನ್ನು ಬಂಧಿಸಲು ಮುಂದಾದಾಗ ಆರೋಪಿ ಆದಿ ಪೊಲೀಸರ ಮೇಲೆಯೇ ಹಲ್ಲೆ ಮಾಡಲು ಮುಂದಾಗುತ್ತಾನೆ. ಪ್ರಾಣ ರಕ್ಷಣೆಗಾಗಿ ಡಿಸಿಪಿ ದುರ್ಗಾ ಅವರು ಆರೋಪಿಯನ್ನು ಎನ್ಕೌಂಟರ್ ಮಾಡಿರುತ್ತಾರೆ. ಇವರ ಕರ್ತವ್ಯ ನಿಷ್ಠೆ ಜನಮೆಚ್ಚುಗೆ ಪಡೆದಿದೆ. ಹೌದು, ನಿಮ್ ಫ್ರೆಂಡು ಬುಷಲ್ಲಿ ಕಾಣ್ತಿಲ್ಲ? ಹೌದಲ್ವಾ? ಇಲ್ಲೇ ಇದ್ದ, ಎಲ್ಲಿ ಹೋಗ್ಬಿಟ್ಟ? ஹேய் அடிமோன என்ன பாக்குற? ஏய் என்ன விட்டு கல்யாணம் பண்ணிட்டியா? சாப்பிட்டியா? என்னென்னமோ பண்றதுக்கு ரெடி ஆயிட்டியா? போடாடே. ಭಯಪಟ್ರಾ? ನಮಗೂ ಹಂಗೆ ತಾನೇ ಆಗಿದ್ದು. ಪ್ರತಿ ಸಲ ತಮಿಳಲ್ಲಿ ಬಂದಾಗ ಹಂಗೆ ಭಯ ಆಗೋದು.